ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇದು ಬುಧವಾರ ಬೆಳಗ್ಗೆ ಟೈಮ್ ಬಂದು 8:15, 8:15 ಜಸ್ಟ್ ನೌ. ಸೊ ಎಲ್ಲ ಕೆಲಸ ಮುಗೀತು. ಮನೆ ಫುಲ್ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಇವತ್ತೇನು ವಾರ ಇಲ್ಲ. ವಾರ ಇರಲಿ ವಾರ ಇಲ್ಲದೆ ಇರಲಿ, ಪ್ರತಿದಿನ ನನ್ನ ಮನೆ ಇಷ್ಟೇ ಕ್ಲೀನಾಗಿ ನೀಟಾಗಿ ಇರುತ್ತೆ. ಎಲ್ಲ ಕೆಲಸ, ಪಾತ್ರೆ ತೊಳೆದು, ಬಟ್ಟೆ ತೊಳೆದು, ತಿಂಡಿ ಮಾಡಿ, ಇವತ್ತಿನ ಬ್ರೇಕ್ಫಾಸ್ಟ್ ಮಾವಿನಕಾಯಿ ಚಿತ್ರಾನ್ನ. ಸೊ ಯಾರ್ದು ಇನ್ನೂ ತಿಂಡಿ ಆಗಿಲ್ಲ. ಆ್ಯಸ್ ಯೂಶ್ವಲ್ ಎದ್ದಾಗ 2:15, ಐ ಥಿಂಕ್ 2:15, 3 ಗಂಟೆ ಈಚೆ ಹೋಗಿ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ ವಾಕ್ ಹೋಗಿ ಬಂದು ನನ್ನ ಮಗ ಯೋಗಕ್ಕೆ ಹೋಗಿದ್ದಾನೆ. ಸೊ ಅವಳಿಗೆ ಚಾರಿಗೆ ಉದ್ದಿನ ಕಾಳು ಕೊಟ್ಟಿದ್ದೆ, ಅವಳದು ಆಯಿತು. ಬರೀತಾ ಇದ್ದಾಳೆ ಇವತ್ತು. ತೋರಿಸೋಣ ಬರೀ. ಎಲ್ಲ ಕೆಲಸ ಮುಗಿಸಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಬೇರೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ, ಸೊ ಎಲ್ಲ ಕ್ಲೀನ್ ಆ್ಯಂಡ್ ನೀಟ್ ಮಾಡಿದ್ದೀನಿ. ವಾರ ಇದ್ದರೆ ಸ್ವಲ್ಪ ಪೂಜೆ ಗೀಜೆ ಇದ್ದರೆ ಲೇಟ್ ಆಗುತ್ತೆ, ಬಟ್ ಇವತ್ತೇನು ವಾರ ಇಲ್ಲ. ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿದೆ, ದೀಪಗಳೆಲ್ಲ ತೊಳೆದೆ. ನಾಳೆ ವಾರ ಅಲ್ವಾ, ಸೊ ಗುರುವಾರ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೀಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ, ಅದೇನು ರೆಸಿಪಿ ತೋರಿಸೋಂಥದ್ದೇನಿಲ್ಲ. ಸೊ ಹಾಗಾಗಿ ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ. ನಾಟಕ ಮಾಡೋಂಥದ್ದೇನೂ ಇಲ್ಲ ಗೈಸ್. ನಾಟಕ ಮಾಡೋಕ್ಕೆ ಏನಿದೆ, ಇರೋದನ್ನು ಇದ್ದಾಗೆ ಹೇಳ್ತೀನಿ, ಜೊತೆಗೆ ಮಾಡಿದ್ದನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲದೆ ಇರೋದೆಲ್ಲ ಹೇಳ್ಕೊಂಡು ಓಡಾಡೋ ಅಂಥ ಹಣೆ ಬರ ನನಗೇನೂ ಇಲ್ಲ. ಆ ಥರ ಸುಳ್ಳು ಹೇಳೋಂಥದ್ದು ಏನೂ ಇಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಮಾತಾಡ್ತೀನಿ, ಏನೇನಾಯಿತು ಅಂತ ವೀಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಟ್ಯೂನ್, ಎಲ್ಲೂ ಹೋಗಬೇಡಿ. ನನ್ನ ಅರ್ಲಿ ಮಾರ್ನಿಂಗ್ ರೊಟೀನು. ಸೊ ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕಿ ವಾಕ್ಗೆ ಬಂದಿದ್ದೀನಿ. ನೋಡಿ, ವೀಡಿಯೋ ಮಾಡ್ಕೋತಾ ಇದ್ದರೆ ನನ್ನ ಮಗ ಯಾವ ಥರ ರಿಯಾಕ್ಷನ್ನ ಕೊಡ್ತಾ ಇದ್ದಾನೆ. ಬ್ಯಾಕ್ಗ್ರೌಂಡಲ್ಲಿ ವಾಕ್ ಮಾಡ್ತಾಯಿದ್ವಿ ನಾನು ಅವನು ಇಬ್ಬರು. ಆಮೇಲೆ ಪಾರ್ಕಲ್ಲಿ ಯಾರೂ ಇರಲ್ವ ಅಂತ ಕೇಳ್ತೀರಾ, ಯಾರೂ ಇಲ್ಲದೆ ಇರ್ತಾರಾ? ಸೊ ಅವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕಾಗತ್ತಾ? ಹಿಂದೆಗಡೆ ಇಗ್ನೋರ್ ಮಾಡಿ ನಾನು ರಿಯಾಕ್ಷನ್ಗಳನ್ನೆಲ್ಲ ಸುಮ್ಮನೆ ಇಮಿಟೇಟ್ ಮಾಡ್ತಾಯಿದ್ದಾನೆ, ಅಮ್ಮ ವೀಡಿಯೋ ಮಾಡ್ತಾಯಿದ್ದಾರೆ ಅಂತ. ಸೊ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನನ್ನ ರೊಟೀನ್ ನಿಮ್ಮೆಲ್ರಿಗೂ ಗೊತ್ತು. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ, ಸೊ ಹಾಗಾಗಿ ನಾನು ಅದೇನು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಇದು ಮಾವಿನಕಾಯಿ ಸೀಸನ್ನು. ಸೊ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಅಡುಗೆ ಮನೆಯೆಲ್ಲ ಬೇಗ ಎಲ್ಲ ಕ್ಲೀನ್ ಮಾಡಿ, ಇವತ್ತೇನು ವಾರ ಇಲ್ಲ, ಬಟ್ ವಾಶ್ರೂಮ್ಸು, ಟಾಯ್ಲೆಟ್ಸು ಎಲ್ಲನೂ ಕ್ಲೀನ್ ಮಾಡಬೇಕಿತ್ತು. ಸೊ ಮನೆ ಎಲ್ಲ ಕಸ ಗುಡಿಸಿ ನೀಟಾಗಿ ಕ್ಲೀನ್ ಮಾಡಿ, ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡಿ ಹಾಕಿ, ಯಾಕಂದರೆ ನಾಳೆ ಗುರುವಾರ ವಾರ ಇರೋದ್ರಿಂದ ಹಿಂದಿನ ದಿನವೇ ನಾನು ನೀಟಾಗಿ ಡೀಪ್ ಕ್ಲೀನ್ ಅಂತ ಮಾಡ್ಕೋತೀನಿ. ಸೊ ಸಿಂಕೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ, ಪಾತ್ರೆ ತೊಳೆದು, ಇನ್ನೂ ತಿಂಡಿ ಯಾರ್ದು ಆಗಿರಲಿಲ್ಲ. ನನ್ನ ಮಗ ವಾಕ್ ಮುಗಿಸ್ಕೊಂಡು ಸ್ವಿಮ್ಮಿಗೆ ಹೋಗಿದ್ದ ಅವ್ರ ಪಪ್ಪ ಜೊತೆಗೆ ಯೋಗಕ್ಕೂ ಹೋಗ್ತಾನೆ. ಯೋಗದಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ. ಸೊ ಹಾಗಾಗಿ ಅವ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವ, ಅಲ್ಲೆಲ್ಲ ಮುಗಿಸ್ಕೊಂಡು ಆಟ ಆಡಿಕೊಂಡು ನಿಧಾನಕ್ಕೆ ಬರ್ತಾನೆ. ನಾನು ಚಾರು ಇಬ್ಬರೇ ಮನೆಯಲ್ಲಿ, ಹಾಗಾಗಿ ಸ್ವಲ್ಪ ಬೇಗ ಫಟ ಅಂತ ಕೆಲಸಗಳೆಲ್ಲ ಆಗಿಬಿಡುತ್ತೆ. ಅವಳು ಕೂತ್ಕೊಂಡು ಏನೋ ಓದ್ಕೋತಾಯಿದ್ಲು, ಬರ್ಕೋತಾಯಿದ್ಲು. ನಾನು ಅಷ್ಟರಲ್ಲಿ ಹಿಂದೆಗಡೆ ಪ್ಯಾಸೇಜು, ವಾಶ್ರೂಮ್ಸು, ಟಾಯ್ಲೆಟ್ಸು ಪ್ರತಿಯೊಂದು ಎಲ್ಲ ತಿಕ್ಕಿ ತೀಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇದೆಲ್ಲ ವಾರ ಇಲ್ಲದೇ ಇದ್ದಾಗ ಮಾಡ್ಕೋತೀನಿ, ವಾರ ಇದ್ದಾಗ ಈ ಥರ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಳ್ಳಲ್ಲ. ಸೊ ಬಟ್ ಆದರೆ ಡೈಲಿ ಕಸ ಗುಡಿಸಿ, ಮನೆ ಒರೆಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆಯೋದು, ಈ ಥರ ಕೆಲಸಗಳೆಲ್ಲ ಡೈಲಿ ರೆಗ್ಯುಲರಾಗಿ ನಮ್ಮ ಮನೇಲಿ ಇರುತ್ತೆ. ಇಷ್ಟೆಲ್ಲ ಮುಗಿಸಿ ನಾನು ಕೂಡ ಬೇಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರು ಜನ ನನಗೆ ದೇವ್ರ ಮನೆ ವ್ಲಾಗ್ ಮಾಡಿ, ದೇವ್ರ ಮನೆ ವಿಗ್ರಹಗಳು ತೋರಿಸಿ, ದೇವ್ರ ಮನೆ ಟೂರ್ ಮಾಡಿ ಅಂತ ಕೇಳ್ತಾಯಿದ್ರಿ. ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವತ್ತು ನಿಮಗೆ ದೇವ್ರ ಮನೆ ಟೂರ್ ಮಾಡೋಣ ಅಂತ. ಸುಮಾರು ಜನ ದೇವ್ರ ಮನೆ ವೀಡಿಯೋಗಳು ಹಾಕಿದಾಗ ನನಗೆ ಕಾಮನ್ ಆಗಿ ಕೇಳ್ತಿರ್ತಾರೆ. ನಾನು ಆಗಲೇ ಹೇಳ್ದಂಗೆ ಇವತ್ತೇನು ವಾರ ಇಲ್ಲ, ಬಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ನೀವು ಶಿವನ ಒಕ್ಕಲು, ಬಟ್ ವೆಂಕಟೇಶ್ವರ ಫೋಟೋ ಯಾಕೆ ಇಟ್ಕೊಂಡಿದ್ದೀರಾ ಸಿಸ್ ಅಂತ. ಸತೀಶ್ಗೆ ವೆಂಕಟೇಶ್ವರ ಅಂದರೆ ತುಂಬಾ ಇಷ್ಟ. ಸೊ ವೆಂಕಟೇಶ್ವರ ಎಲ್ಲರ ಮನೇಲೂ ಇರುತ್ತೆ. ವೆಂಕಟೇಶ್ವರ ಒಕ್ಕಲು, ತಿರುಪತಿ ಒಕ್ಕಲವರೇ ವೆಂಕಟೇಶ್ವರನ ಪೂಜೆ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ಹಾಗಾಗಿ ವೆಂಕಟೇಶ್ವರನ, ಇದು ಬೆಳ್ಳಿ ಫ್ರೇಮ್, ಬಟ್ ಒಳಗಡೆ ಚಿನ್ನದ ನೀರು ಬಿಡ್ತಾರೆ ಅಂತಾರಲ್ಲ, ಆ ಥರ ಚಿನ್ನದ ನೀರನ್ನ ಬಿಡಿಸಿರೋಂಥದ್ದು.
ಇದೆಲ್ಲ ರೋಸ್ವುಡ್. ನಾವು ಎಲ್ಲನೂ ಒಟ್ಟಿಗೆ ಆರ್ಡ್ರ್ ಮಾಡಿ ಒಟ್ಟಿಗೆ ಮಾಡಿದಂಥದ್ದು ಫ್ರೇಮ್ ಇದು. ಇದು ಟೀ ಕುಡ್ಡು ಸಿಗುತ್ತೆ, ರೋಸ್ವುಡ್ಡು ಸಿಗುತ್ತೆ. ಇದೆಲ್ಲ ಟೀ ಕುಡ್ಡು, ಇದೆಲ್ಲ ರೋಸ್ವುಡ್ಡು. ಇದಕ್ಕೆ ಸ್ವಲ್ಪ ಇದಕ್ಕೆ ಅಮೌಂಟು ಸ್ವಲ್ಪ ಜಾಸ್ತಿ. ಹಿಂದೆಗಡೆ ಗೋಡೌನಲ್ಲಿ ಕೆಲಸ ನಡೀತಾ ಇದೆ, ಸ್ವಲ್ಪ ಸೌಂಡು ಡಿಸ್ಟ್ರಾಕ್ಟ್ ಆಗುತ್ತೆ. ಡೋರ್ ಹಾಕಿಬಿಡೋಣ. ನಾನು ಕತ್ಲೆ ಆಗುತ್ತೆ ಅಂತ ಅಂದ್ಬಿಟ್ಟು ಡೋರ್ ಹಾಕಿರಲಿಲ್ಲ. ಆಮೇಲೆ ಸುಮಾರು ಜನ ನೀವು ಏನು ಇಟ್ಕೊಂಡಿದ್ದೀರಾ ದೇವ್ರ ಮನೇಲಿ ತೋರಿಸಿ ಅಂತ. ಆಂಜನೇಯ ಅಂದರೆ ಸತೀಶ್ಗೆ ಇಷ್ಟ, ಅದು ಬೆಳ್ಳಿದೇನೆ. ಸೊ ಅದು ರೋಸ್ವುಡ್ ಫ್ರೇಮ್ದೇ. ಇದು ಭೂವರ ಸ್ವಾಮಿದು ಫೋಟೋ ನೀವು ನೋಡಿರ್ತಾರೆ. ಮನೇಲಿ ಬೇರೆ ಫೋಟೋ ಇತ್ತು, ಈಗ ಫ್ರೇಮ್ ಇರೋದು ತೊಗೊಂಬಂದಿದ್ದೀವಿ. ಜೊತೆಗೆ ರಾಘವೇಂದ್ರ ಸ್ವಾಮಿ, ಇದು ನಾನು ಮದುವೆ ಆದಮೇಲೆ ಫಸ್ಟಿಗೆ ನಾನು ತೊಗೊಂಡಂಥ ಬೆಳ್ಳಿ ವಿಗ್ರಹ ಅಥವಾ ಬೆಳ್ಳಿ ಫೋಟೋ ಫ್ರೇಮ್ ಅಂತಂದರೆ ರಾಘವೇಂದ್ರ ಸ್ವಾಮಿದು. ಆಮೇಲೆ ಗಣಪತಿದು ನಿಮಗೆಲ್ಲ ಗೊತ್ತೋದಿಲ್ಲ, ಬೆಳ್ಳಿದೇನೆ. ಕೃಷ್ಣನ ಒಂದು ಪುಟ್ಟು ವಿಗ್ರಹ ಇದೆ ಬೆಳ್ಳಿದೂ. ಕೃಷ್ಣ ಅಂದರೆ ನನಗೆ ಇಷ್ಟ. ಇದೆಲ್ಲ ದೀಪ ಸಾಮಾನು ಎಲ್ಲ ತೊಳೆದಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ದೇವ್ರನ್ನ ದೃಷ್ಟಿ ಇಟ್ಟು ತೋರಿಸ್ಬಾರ್ದು, ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಹೇಳ್ತಿರ್ತಾರೆ ದೇವ್ರ ಮನೇಲಿ ವಿಗ್ರಹಗಳನ್ನ ಇಟ್ಕೊಂಡಿದ್ದೀರಾ ತೋರಿಸಿ ಅಂತ. ನಾನು ದೇವ್ರ ಮನೇಲಿ ಇಟ್ಕೊಂಡಿರೋದು ಪುಟ್ಟ ವಿಗ್ರಹಗಳು, ಗಣಪತಿ ಮತ್ತು ಕೃಷ್ಣ ಮತ್ತು ಅನ್ನಪೂರ್ಣೇಶ್ವರಿ ಅಷ್ಟೇ. ಬೇರೆ ನಾನು ಯಾವ ವಿಗ್ರಹನೂ ಇಟ್ಕೊಂಡಿಲ್ಲ. ಇದು ರಾಘವೇಂದ್ರ ಸ್ವಾಮಿದು, ಇದು ಪ್ಯೂರ್ ಬೆಳ್ಳಿದು ಟೀಕುಡ್. ನಾವು ಟೀಕುಡ್ಡನ್ನ ಡೋರ್ಗೆ ಹಾಕ್ಸಿದ್ದೀವಿ. ಇದನ್ನೆಲ್ಲ ಫುಲ್ ರೋಸ್ವುಡ್ಡು ಒಂದೇ ಥರ ಯೂನಿಫಾರ್ಮ್ ಆಗಿರಲಿ ಅಂತ ಅಂದ್ಬಿಟ್ಟು ಎಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿದಂಥದ್ದು. ಎಷ್ಟು ಗ್ರಾಮ್ ಇದೆ ಅಂತಲೂ ಕೂಡ ಸುಮಾರು ಜನ ಕೇಳ್ತಿರ್ತಾರೆ. ಬಟ್ ನಂಗೆ ಮರ್ತೋಗಿದೆ. ಸುಳ್ಳು ಹೇಳಬೇಕು ಅಥವಾ ನಿಜ ಹೇಳಬೇಕು ಅಂತ ಅಲ್ಲ, ಅಥವಾ ಹೇಳ್ಬಾರ್ದು ಅಂತಲೂ ಅಲ್ಲ. ನಮ್ಮ ಮನೆ ಗೃಹ ಪ್ರವೇಶ, ಈಗ ನಾವೇನಿದ್ದೀವಿ ಆ ಮನೆ ಗೃಹ ಪ್ರವೇಶ ಆದಮೇಲೆ ಈ ಫೋಟೋ ಫ್ರೇಮ್ನ ಮಾಡಿಸಿದಂಥದ್ದು. ನಿಜ ನಂಗೆ ಮರ್ತೋಗಿದೆ. ಈ ಎಲ್ಲಿ ಎಷ್ಟು ಕೊಟ್ವಿ, ಇದು ಒಳಗಡೆ ಇರೋದು ಎಷ್ಟೇ, ಎಲ್ಲ 92.5 ಹಾಲ್ಮಾರ್ಕ್ ಇರೋಂಥ ಸಿಲ್ವರೇ. ಮತ್ತು ಒಂದು ಸಾಯಿಬಾಬಾ ವಿಗ್ರಹ ಇಟ್ಕೊಂಡಿದ್ದೀವಿ. ಯಾವ್ಯಾವ ಫೋಟೋಸ್ ಇದೆ ಅಂತಂದರೆ ಚಾಮುಂಡೇಶ್ವರಿ, ಲಕ್ಷ್ಮಿ, ಗಣಪತಿ, ಸರಸ್ವತಿ. ನಮ್ಮ ಮನೆ ದೇವರು ಫಸ್ಟಿಗೆ ರೈಟ್ ಸೈಡೆ ಶಿವ ಪಾರ್ವತಿ. ನಾವು ಶಿವನ ಮಕ್ಕಳಾಗಿರೋದ್ರಿಂದ ಶಿವ ಪಾರ್ವತಿ ಇದ್ದೇ ಇರುತ್ತೆ. ಶಿವ ಪಾರ್ವತಿದು ಕೂಡ ನಾವು ಟೇಲ್ಸ್ ಹಾಕ್ಸ್ಕೊಂಡಿದ್ದೀವಿ. ಸೊ ಮನೆ ದೇವರು ಯಾವುದೇ ಇರಲಿ ಗೈಸ್, ಮನೆ ದೇವ್ರ ಪೂಜೆ ಫಸ್ಟ್ ಮಾಡಬೇಕು, ಹೌದು ಗೊತ್ತು. ಬಟ್ ಇಷ್ಟ ದೇವರುಗಳನ್ನೂ ಇಟ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ದೇವ್ರ ಮನೇಲಿ ತುಂಬ ಫೋಟೋಗಳನ್ನ ಇಟ್ಕೋಬಾರ್ದಂತೆ. ಬಟ್ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ ಇಷ್ಟ, ಸತೀಶ್ಗೆ ತಿರುಪತಿ ಅಂದರೆ ಇಷ್ಟ, ವೆಂಕಟೇಶ್ವರ ಅಂದರೆ ಇಷ್ಟ. ಸೊ ಹಾಗಾಗಿ ಅದನ್ನು ತುಂಬ ದೊಡ್ಡದಾಗಿ ಮಾಡಿಸಿ ಅಲ್ಲಿ ಇಟ್ಕೊಂಡಿದ್ದಾರೆ. ಆಂಜನೇಯನು ಸತೀಶ್ಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಧೈರ್ಯ ಕೊಡಲಿ, ಆರೋಗ್ಯ ಕೊಡಲಿ, ಬಲ ಕೊಡಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಕೂಡ ಇಟ್ಕೊಂಡಿದ್ದೀವಿ. ಇನ್ನು ಚಾಮುಂಡೇಶ್ವರಿ, ನಾವು ಮೈಸೂರವರಾಗಿರೋದ್ರಿಂದ ಮೈಸೂರವ್ರು ಎಲ್ಲರೂ ಅಮ್ಮ ಚಾಮುಂಡಿನ ಪೂಜೆ ಮಾಡ್ತಾರೆ, ಇಷ್ಟಪಡ್ತಾರೆ. ಸೊ ಲಕ್ಷ್ಮೀ, ಸರಸ್ವತಿ, ಗಣಪತಿ ಎಲ್ಲರೂ ಮನೇಲೂ ಇರುತ್ತೆ. ಇದು ನಮ್ಮದೊಂದು ಪುಟ್ಟ ಕಳಶ. ಸೊ ನಾವು ಪ್ರತಿದಿನ ಕಳಶ ಎಲ್ಲ ಚೇಂಜ್ ಮಾಡಲ್ಲ, ಕಳಶನೂ ಎಲ್ಲ ತೆಗಿಯಲ್ಲ. ಅಮಾವಾಸ್ಯೆ ಹುಣ್ಣಿಮೆಗೆ ಮಾತ್ರ, ವಾರಗಳಲ್ಲಿ ಮಾತ್ರ ಎಲೆ ಎಲ್ಲ ತೆಗಿತೀನಿ. ಬಟ್ ನಾಳೆ ಬೆಳಗ್ಗೆ ತೆಗಿಯೋಣ ಅಂತ ಏನೂ ತೆಗೆದಿಲ್ಲ. ಇದು ಬೆಳ್ಳಿಕಾಯಿ, ಡೈಲಿ ಬೇರೆ ಕಾಯಿನ ತೆಗಿತಾ ಇದ್ದೆ, ಮಾಮೂಲಿ ತೆಂಗಿನಕಾಯಿನ ಯೂಸ್ ಮಾಡ್ತಾಯಿದ್ದೆ. ಬಟ್ ನಾನು ಇದನ್ನೇನು ಇವತ್ತಿಗೂ ಕ್ಲೀನು ಆ ಥರದ್ದೇನು ನಾನು ಮಾಡಿಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ಮಾಡ್ಕೊಳ್ಳೋಣ ಕಳಶ ಚೇಂಜ್ ಮಾಡಿದಾಗ ಅಂತ. ಇದು ತುಂಬ ತಿಕ್ಕಿದೆ, ವೆಯ್ಟ್ ಇದೆ. ಕಾಯಿ ಒಳಗಡೆ ಏನು ಹಾಕ್ತೀರಾ ಅದನ್ನೊಂದು ವ್ಲಾಗ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ನಾನು ಅಕ್ಕಿ ಹಾಕಿದ್ದೀನಿ ಈಗ ಸದ್ಯಕ್ಕೆ. ಕೆಲವೊಂದಷ್ಟು ಜನ ಬೇರೆ ಬೇರೆ ಇಲ್ಲೂ ಕೆಳಗಡೆ ಅಕ್ಕಿ ಹಾಕ್ತೀನಿ. ಇದು ಒಂದು ಅನ್ನಪೂರ್ಣೇಶ್ವರಿದು ಪುಟ್ಟದು ಬೆಳ್ಳಿ ವಿಗ್ರಹ ಇಟ್ಕೊಂಡಿದ್ದೀನಿ. ಸೊ ಈ ತೆಂಗಿನಕಾಯಿಗೆ ಹೂವೆಲ್ಲ ಇಟ್ಟರೆ ಒಂದ್ಸಲಿ ತುಂಬ ಹೂವು ಹಾಕ್ಬಿಟ್ರೆ ಭಾರ ತೆಡಿಯಲ್ಲ. ಎಲೆನೂ ಅಷ್ಟೇ, ನನ್ನ ಹತ್ರ ಬೆಳ್ಳಿ ಎಲೆ ಇದೆ. ಅದನ್ನು ಕೂಡ ಆರ್ಡ್ರ್ ಕೊಟ್ಟು 5 ಬೆಳ್ಳಿ ಎಲೆ ಸ್ಟ್ಯಾಂಡನ್ನ ನಾನು ಮಾಡಿಸ್ಕೊಂಡಿದ್ದೀನಿ. ಇದು ನಮ್ಮ ದೇವ್ರ ಮನೇಲಿ ನಾನು ಇಡೋ ಅಂಥ ಬೆಳ್ಳಿ ಎಲೆ ಸ್ಟ್ಯಾಂಡು. ಸೊ ಇದನ್ನು ಇಟ್ಟರೆ ಏನಾಗ್ಬಿಡುತ್ತೆ, ಒಂದ್ಸಲಿ ಕೂರಲ್ಲ, ವೇಟ್ ಕೂರಲ್ಲ, ಕಳಶ ಹಿಂಗೆ ಶೇಕ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡು ಮಾಮೂಲಿ ವೀಳ್ಯದೆಲೆನೇ ಹಾಕಿದ್ದೀನಿ. ಇದಿಷ್ಟೇ ನಮ್ಮ ದೇವ್ರ ಮನೇಲಿರೋಂಥ ಐಡಿಯಲ್ಸ್ ಬಗ್ಗೆ. ಸೊ ಸುಮಾರು ಜನ ಕೇಳ್ತಿರ್ತೀರ, ಕಮೆಂಟ್ಸಲ್ಲಿ ಹೇಳ್ತಿರ್ತೀನಿ, ಪ್ರತಿ ಸತಿ ಹೇಳ್ತೀನಿ ಅಂತೀರ, ಹೇಳಲ್ಲ ಅಂತ ಕೂಡ ಹೇಳ್ತಿರ್ತೀರ. ಸೊ ಹಾಗಾಗಿ ಇನ್ನು ಡೋರ್ ಬಗ್ಗೆ ಬರೋದಾದರೆ ಫುಲ್ಲು ಕಾರ್ವಿಂಗ್ನ ಮಾಡಿಸಿದ್ದೀವಿ. ಇದು ಫುಲ್ಲು ಟೀಕುಡ್ಡು ಈ ಥರ ಇದೆ.
ಹೀಗೆಲ್ಲ ಪಾಲಿಷ್ ಮಾಡಿಸಿದ್ವಿ, ನೀವು ನೋಡಿದ್ರಿ. ಸುಮ್ಮನೆ ಪಾಲಿಷ್ ಎಲ್ಲ ತೊಳಿತಾ ಇರ್ತೀನಲ್ಲ, ಹೊಸ್ಲು ತೊಳಿತಾ ಇರ್ತೀನಿ, ಅರಿಶಿನ ಕುಂಕುಮ ಹಚ್ತಾ ಇರ್ತೀನಿ, ಹಾಗಾಗಿ ಪಾಲಿಷ್ ಹೊಟ್ಟೋಗ್ಬಿಟ್ಟಿತ್ತು. ಸೊ ಈಗ ಮತ್ತೆ ಎಲ್ಲ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆ ಡೋರ್ಗೆ ರೀಪಾಲಿಷ್ನ ಮಾಡಿಸಿದ್ದೀವಿ. ಇಲ್ಲಿ ನೋಡಿ, ಇದು ನನ್ನ ಮಗಳು ಮಾಡಿರೋ ಕಿತಾಪತಿ ಪೇಂಟಿಂಗು. ಈ ಡೋರ್ ಬಗ್ಗೆ ಮತ್ತು ನನ್ನ ಮೇನ್ ಡೋರ್ ಬಗ್ಗೆ ನಂಗೆ ತುಂಬ ಅಟ್ಯಾಚ್ಮೆಂಟು. ಯಾಕಂದರೆ ಅಪ್ಪ ನನಗೆ ಅಂತ ಕೊಟ್ಟಂಥ ತ್ಯಾಗದ ಮರ, ಪ್ಯೂರ್ ತ್ಯಾಗ, ನಮ್ಮ ತಾತನ ಕಾಲದ ತ್ಯಾಗದ ಮರದಲ್ಲಿ ಇದು ಮತ್ತು ಮೇನ್ ಡೋರ್ನ ಮಾಡಿಸಿದಂಥದ್ದು. ಇದು ತುಂಬ ಸೆಂಟಿಮೆಂಟ್, ತುಂಬ ಅಟ್ಯಾಚ್ಮೆಂಟ್, ತುಂಬ ಲವ್ ಇದೆ ಈ ಡೋರ್ ಬಗ್ಗೆ ಮತ್ತು ಮೇನ್ ಡೋರ್ ಬಗ್ಗೆ ಅಂತ ಹೇಳ್ಬೋದು. ಲವ್ ಯೋಪ್ಪ. ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ಗಂಡು ಮಗ ಆಗಿ ಹುಟ್ಟಿ ನಿನ್ನ ಋಣನ ತೀರಿಸ್ತೀನಿ ಅಪ್ಪ. ನೀವು ಮಾಡಿರೋದು ನೆನೆಸ್ಕೊಂಡ್ರೆ ನಾವು ಅಳು ಬರುತ್ತೆ. ಬಟ್ ಲವ್ ಯಪ್ಪ, ಅಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು. ಇದಿಷ್ಟು ನಮ್ಮ ದೇವ್ರ ಮನೆ ಬಗ್ಗೆ. ಸುಮಾರು ದಿನದಿಂದ ಒಂದು ಕಾಮನ್ ಕ್ವಶನ್, ನಿಮಗೆ ದೇವ್ರ ಮನೆ ಇದ್ದರೂ ಕೂಡ ನೀವು ಯಾಕೆ ವಿಗ್ರಹಗಳನ್ನ ಹೊರಗಡೆ ಹಾಲಲ್ಲಿ ಇಟ್ಟಿದ್ದೀರಾ? ಸೊ ನೀವು ನಿಮ್ಮ ಹತ್ರ ಇರೋ ವಿಗ್ರಹಗಳನ್ನ ಶೋ ಮಾಡಿ ತೋರಿಸಿ, ಜೊತೆಗೆ ಅದಕ್ಕೆ ನೀವು ಡೈಲಿ ಪೂಜೆ ಮಾಡ್ತೀನಿ ಅಂತ ಹಾಕೋತೀರಾ ಸ್ಟೇಟಸಲ್ಲಿ. ಸೊ ಸುಮಾರು ಪಿಕ್ಚರ್ಗಳನ್ನ ಆ್ಯಡ್ ಮಾಡಿದ್ದೀರಾ, ತೋರಿಸಿ ಅದರ ಬಗ್ಗೆ ಹೇಳಿ, ನೀವು ಡೈಲಿ ಅದಕ್ಕೆ ಅಭಿಷೇಕ ಮಾಡ್ತೀರಾ. ಇಷ್ಟೊಂದು ಮಾನ್ಯುಮೆಂಟ್ಸ್ ಅಂದರೆ ಮೀನ್ಸ್ ವಿಗ್ರಹಗಳನ್ನ ಇಟ್ಕೊಂಡಿದ್ದೀರಲ್ಲ, ವಿಗ್ರಹಗಳನ್ನ ದೇವ್ರ ಮನೇಲಿ ಇಟ್ಕೊಂಡಿದ್ದೀರಾ, ಯಾಕೆ ಮಧ್ಯಾಹ್ನಲ್ಲಿ ಇಟ್ಕೊಂಡಿದ್ದೀರಾ, ಇದ್ರ ಬಗ್ಗೆ ಹೇಳಿ ವ್ಲಾಗ್ ಮಾಡಿ. ಸುಮಾರು ಸಿಸ್ಟರ್ಸ್, ಇದು ಕಾಮನ್ ಕ್ವೆಶನ್ಸ್, ಒಂದು ವೀಡಿಯೋಗಾದರೂ ಇರುತ್ತೆ. ಮರೆತುಬಿಟ್ರಾ, ಇದ್ರ ಬಗ್ಗೆ ಏನೂ ಹೇಳಿಲ್ಲ, ಯಾಕೆ ಹೇಳಿಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಜನ ಪದೇ ನನಗೆ ಕಾಮನ್ ಆಗಿ ಬರೋ ಅಂಥ ಕ್ವೆಶನ್ಗಳಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಇವತ್ತು ವ್ಲಾಗಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ. ಇವತ್ತೇನು ನಮಗೆ ವಾರ ಇರಲ್ಲ, ನಾನು ವಾರ ಇಲ್ಲದೆ ಇರೋ ದಿನ ಕ್ಲೀನ್ ಮಾಡ್ಕೋತೀನಿ, ಎಲ್ಲನೂ ರೆಡಿ ಮಾಡ್ಕೋತೀನಿ. ನಾನು ದೇವ್ರ ಮನೆಗೆ ಹೂ ಚೇಂಜ್ ಮಾಡೋ ದಿವಸನೂ ಇದಕ್ಕೆಲ್ಲ ಕ್ಲೀನ್ ಮಾಡಿ ತೊಳೆದು, ಪ್ರತಿದಿನ ತೊಳೆಯೋಲ್ಲ, ಇದು ಪ್ಯೂರ್ ಕಂಚು ತಾಮ್ರ ಏನು ಕರಿತೀವಿ ಅದ್ರದ್ದು ಇದು ಎಲ್ಲ ಐಡಿಯಲ್ಸು. ಸೊ ಅಮಾವಾಸ್ಯೆ ಹುಣ್ಮೆಗಳಲ್ಲೆಲ್ಲ ತೊಳ್ಕೊತೀನಿ, ಡೈಲಿ ತೊಳಿಲೂಬಾರ್ದು. ಇದೆಲ್ಲ ಒಂದು ಸ್ಟೋರಿನೇ ಇದೆ. ಸೊ ನಾನು ಯಾಕೆ ಇದನ್ನು ಮಧ್ಯಾಹ್ನಲ್ಲಿ ಅಥವಾ ಟಿ ವಿ ರ್ಯಾಕಲ್ಲಿ, ಟಿ ವಿ ಯೂನಿಟಲ್ಲಿ ಇಟ್ಕೊಂಡಿದ್ದೀನಿ ಅಂತ, ಫಸ್ಟಿಗೆ ನಾನು ಲಕ್ಷ್ಮಿ ಫೋಟೋಯಿಂದ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮಗೆ ಆ್ಯಕ್ಚುಲಿ ವಾರ ನಾಳೆ, ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಪ್ರತಿ ಸಲ ಕೇಳ್ತಾ ಇರ್ತೀರ, ಅದ್ರ ಬಗ್ಗೆ ಒಂದು ಹೇಳಿಬಿಡೋಣ ಅಂತ ಅಷ್ಟೇ ನಾನು ಈ ವ್ಲಾಗ್ನ, ಈ ವಿಡಿಯೋನ ಮಾಡ್ತಾ ಇರೋಂಥದ್ದು. ಸೊ ಇದು ಸತೀಶ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರದ್ದು ಒಂದು ವಾರ ಕ್ಯಾಂಪಸ್ ನಡೀತು. ಸೊ ಅಲ್ಲಿ ಒಂದು ವಾರ ಅಡುಗೆ ಮಾಡಿಕೊಟ್ರು ಪೊಲೀಸವ್ರಿಗೆ. ಅಲ್ಲಿ ನಮಗೆ ಇದು ಪ್ಯೂರ್ ಏನಂತಾರೆ ರೋಸ್ ವುಡ್ದು ಮಾನ್ಯುಮೆಂಟ್, ಇದು ಲಕ್ಷ್ಮಿ ಫೋಟೋ ಕೊಟ್ಟು ಸನ್ಮಾನ ಮಾಡಿ ಮೈಸೂರು DC ಆಗಿದ್ದರು ರೋಹಿಣಿ ಸಿಂಧೂರಿ ಮೇಡಮ್. ಆ ಟೈಮಲ್ಲಿ ನಾವು ಕೇಟ್ರಿಂಗ್ ಮಾಡಿಕೊಟ್ಟಿದ್ವಿ ಒಂದು ವಾರ. ಆ ಟೈಮಲ್ಲಿ ಸತೀಶ್ಗೆ ಸನ್ಮಾನ ಮಾಡಿದಾಗ ಸತೀಶ್ಗೆ ಸಿಕ್ತಂಥ ಫೋಟೋ ಇದು ಪ್ಯೂರ್ ರೋಸ್ ವುಡ್ದು. ಸೊ ಅದನ್ನು ನಾನು ಯಾಕೆ ಲಕ್ಷ್ಮಿ ಬಂದಿದ್ದಾರೆ, ಮಾನ್ಯುಮೆಂಟ್ ಥರ ಯಾಕೆ ಇಟ್ಬಿಡ್ಬೇಕು, ಅದನ್ನು ಇಲ್ಲಿಟ್ಟು ಪೂಜೆ ಮಾಡೋಣ. ದೇವ್ರ ಮನೇಲಿ ಇಡ್ಬೋದು, ಬಟ್ ದೇವ್ರ ಮನೇಲಿ ನೀವೇ ನೋಡ್ತೀರಾ, ದೇವ್ರ ಮನೇಲಿ ಮನೆ ದೇವ್ರ ಫೋಟೋ, ಇಷ್ಟ ದೇವ್ರ ಫೋಟೋ ಬಿಟ್ಟರೆ ಬೇರೆ ಏನು ಇಡಬಾರ್ದು. ತುಂಬ ಕ್ಲಮ್ಸ್ ಆಗಿಬಿಡುತ್ತೆ ದೇವ್ರ ಮನೆ. ಇದನ್ನೆಲ್ಲ ತುಂಬ್ಕೊಂಬಿಟ್ರೆ ದೇವ್ರ ಮನೆ ಇನ್ನೂ ಈಗಲೇ ರಾಡಿ ಜಾತ್ರೆ ಅಂತಿರ್ತೀರ, ಇನ್ನೂ ರಾಡಿ ಆಗಿಬಿಡುತ್ತೆ. ಈ ಯೂನಿಟ್ ಏನಿದೆ ಇದನ್ನು ನಾವು ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ನಾನು ಇದನ್ನು ಇಟ್ಟೆ. ಅದಕ್ಕಿಂತ ಮುಂಚೆ ಇದು ಕೃಷ್ಣನ ವಿಗ್ರಹ ಬಗ್ಗೆ ಹೇಳಲೇಬೇಕು. ಕೃಷ್ಣ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಮದುವೆ ಆದಾಗಿಂದು ನಾನು ಕೃಷ್ಣನ ಭಕ್ತೆ, ಪರಮ ಭಕ್ತೆ. ಕೃಷ್ಣನ ಪೂಜೆ ಮಾಡಿಕೊಂಡೇ ಬಂದೆ. ನನ್ನ ಮಗ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವೇ ಹುಟ್ಟಿದ್ದು. ಸೊ ಅವನಿಗೀಗ 15 ಇಯರ್ಸ್. ಸೊ ಅದೊಂದು ನೆನಪು. ಸೊ ಕೃಷ್ಣ ಜನ್ಮಾಷ್ಟಮಿ ದಿನ ಅವನ ಬರ್ಡೇ ಇನ್ನೂ ಸಿಕ್ಕಿಲ್ಲ. ಇದನ್ನೆಲ್ಲ ನಾನು ನಮ್ಮ ಪನ್ಸಾರಿ ಅಂಗಡಿ, ಮೀನ್ಸ್ ಸೀಟು ಅಶೋಕ ರೋಡಲ್ಲಿರೋಂಥ ತಾಮ್ರದ ಅಂಗಡಿ ಶೋರೂಮು, ಸೇಟು ಅಂಗಡಿಗಳಲ್ಲಿ ಪ್ಯೂರ್ ಇದೇನು ಹಾಳಾಗಲ್ಲ, ಇದು ಹ್ಯಾಂಟಿಕ್ ಇತ್ತು. ನನ್ನ ಫ್ರೆಂಡ್ಸ್ ಈಗಲೂ ನಂಗೆ ರೇಗಿಸ್ತಾರೆ, ಉಜ್ಜಿ ಯಾವ ಕತೆಗೆ ತಂದಿಟ್ಟಿದ್ಯಾ, ಅದೆಲ್ಲ ಆ್ಯಂಟಿಕ್ ಐಡಿಯಲ್ಸು ಕಣೆ, ಅದನ್ನು ಹೀಗೆಲ್ಲ ಮಾಡಿಟ್ಟಿದ್ಯಲ್ಲೇ ಅಂತ. ಶೋ ಪೀಸ್ ಅಂತಲೇ ತಂದಿದ್ದು, ಯಾಕೆಂದರೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮಾಡ್ತಿರ್ತೀನಲ್ವ ನಾನು, ಸೊ ಹಾಗಾಗಿ ಬೇಕಾಗುತ್ತೆ ಅಂತ.
ಏನಂತಾರೆ ಪಿಂಗಾಣಿಲೋ ಅಥವಾ ಬಳಪಕಲ್ಲಲ್ಲೋ ಮಾಡಿಟ್ಟಿರ್ತಾರೆ, ಅದನ್ನ ತೊಗೊಳ್ಳೋ ಬದಲು ಇದನ್ನೇ ತೊಗೊಳ್ಳೋಣ ಅಂತ ತಂದಿಟ್ಟಂಥದ್ದು. ಇದು ಅಷ್ಟೇ ಶೋ ಪೀಸ್ ಥರನೇ ತೊಗೊಂಡಿದ್ದಂಥದ್ದು. ಸೊ ಸುಮ್ಮನೆ ಇಲ್ಲಿಟ್ಟೆ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಒಂದು ಸಾಯಿಬಾಬಾ ಫೋಟೋ, ಜೊತೆಗೆ ಇದು ವೆಲ್ಕಮ್ ಲೇಡೀಸ್ ಅಂತ. ಸೊ ಇದು ಕೂಡ ಒಂದು ಶೋ ಪೀಸ್ ಅಂತಲೇ ತೊಗೊಂಡಿದ್ದಂಥದ್ದು. ಸೊ ಸುಮ್ಮನೆ ಬಾಗಿಲು ಆ ಕಡೆ ಈ ಕಡೆ ಹೊಸ್ಲಲ್ಲಿ ಇಡೋಣ ಅಂತ ತೊಗೊಂಡಿದ್ದಂಥದ್ದು. ಸೊ ಇವಾಗ ನಮ್ಮ ಕೆಲಸದ ಹುಡುಗರು ಅವರು ಇವರು ಬರ್ತಿರ್ತಾರೆ, ಸುಮ್ಮನೆ ಕಾಲ್ಗೆಲ್ಲ ತೋಕಿಸ್ತಿರ್ತಾರೆ. ಅದ್ರ ಬದಲು ಈ ವೆಲ್ಕಮ್ ಲೇಡಿನ ಇಲ್ಲೇ ಇಡೋಣ ಅಂತ ಹೇಳಿ ಸುಮ್ಮನೆ ಶೋ ಪೀಸ್ನ ಶೋ ಅಲ್ಲಿ ಇಟ್ಬಿಟ್ರೆ ಸುಮ್ಮನೆ ಹಾಗೆ ಇದ್ಬಿಡುತ್ತೆ. ಮನೇಲಿ ಯಾರೂ ಇಷ್ಟು ದೊಡ್ಡ ದೊಡ್ಡದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡಲ್ಲ, ಮಾಡಲೂಬಾರ್ದು, ಅದು ನನಗೂ ಗೊತ್ತು. ಇದು ಒಂದು ಕಾಮಧೇನು, ಇದು ನನಗೆ ಗಿಫ್ಟಾಗಿ ಬಂದಂಥದ್ದು. ಸೊ ಕಾಮಧೇನು ಮನೇಲಿ ಇರಲೇಬೇಕು. ಕಾಮಧೇನು ಮುಕ್ಕೋಟಿ ದೇವರುಗಳಿಗೆ ಸಮ ಅಂತಾರೆ. ಸೊ ಇದನ್ನು ನಾನು ಯಾಕೆ ಇಲ್ಲಿ ಇಡಬಾರ್ದು, ಮೇಲೆಲ್ಲೋ ಇಟ್ಟು ಮೇಲ್ಗಡೆ ರ್ಯಾಕಲ್ಲಿಟ್ಟು ಧೂಳು ಹಿಡಿಯೋ ಬದಲು ಇಲ್ಲೇ ಇಟ್ಟರೆ ಪೂಜೆನಾದರೂ ನಡೆಸ್ಬೋದಲ್ಲ. ಈಗ ದೇವ್ರ ಮನೇಲಿ ಇಟ್ಟರೆ ಅಭಿಷೇಕ ಮಾಡಬೇಕು, ಹೌದು, ಅದು ನನಗೆ ಗೊತ್ತು. ಒಂದು ಮುಷ್ಟಿ ಒಳಗಡೆ ಇರೋವಂಥ ವಿಗ್ರಹಗಳನ್ನ ಇಟ್ಕೊಂಡ್ರೆ ಅದಕ್ಕೆ ಪ್ರತಿ ಸಲ ಅಭಿಷೇಕಗಳು ಮಾಡಬೇಕು, ಪೂಜೆಗಳನ್ನ ಮಾಡಬೇಕು, ಅದು ನನಗೆ ಗೊತ್ತು. ಸೊ ನಾನು ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂತಂದರೆ, ಶೋ ಪೀಸ್ ಅಂತ ಶೋ ಅಲ್ಲೇ ಇಟ್ಬಿಟ್ರೆ ಧೂಳು ಹಿಡ್ದು ಗಲೀಜಾಗುತ್ತೆ. ಅದ್ರ ಬದಲು ಇಲ್ಲಿಟ್ಟರೆ ಒಂದು ಹೂವನಾದರೂ ಹಾಕೋಣ, ಒಳ್ಳೆಯದೋ ಕೆಟ್ಟದೋ ಗೈಸ್, ಅಭಿಷೇಕನೇ ಮಾಡಬೇಕು, ನಮ್ಮ ಕೈಲಾದ ಅನುಸಾರ ಒಂದು ಹೂ ಇಟ್ಟು ಪೂಜೆ ಮಾಡೋಣ ಅನ್ನೋ ಒಂದು ಥಾಟ್, ಗುಡ್ ಮನೋಭಾವ, ಗುಡ್ ಥಾಟಿಂದನೇ ಇಲ್ಲಿಟ್ಟು ನಾನು ಪೂಜೆಗಳನ್ನ ಮಾಡ್ಕೊಂಡು ಬಂದೆ. ಕೆಟ್ಟದಾಗುತ್ತೆ, ಇಷ್ಟು ದೊಡ್ಡ ವಿಗ್ರಹಗಳನ್ನ ಇಟ್ಕೋಬಾರ್ದು ಗೊತ್ತು ನನಗೂ. ಇಟ್ಕೊಂಡ್ಮೇಲೆ ಅಭಿಷೇಕಗಳನ್ನ ಮಾಡಬೇಕು. ನಾವು ಅಭಿಷೇಕಗಳನ್ನ ಮಾಡ್ತಾ ಪೂಜೆಗಳನ್ನ ಮಾಡ್ತಾ ಇದ್ದಾಗ ಆ ದೇವರಿಗೆ ಒಂದು ಶಕ್ತಿ ಅನ್ನೋದು ಒಂದು ಬರುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಸೃಷ್ಟಿಯಾಗುತ್ತೆ. ಒಂದು ಓಪನ್ ಆಗಿ ಹೇಳ್ಕೋಬೇಕು ಅಂದರೆ, ನಾನು ಇಟ್ಕೊಂಡು ಇಲ್ಲಿ ಪೂಜೆ ಮಾಡ್ತಾ ಬಂದಿದ್ದೀನಿ, ನನಗೇನೋ ಕೆಟ್ಟದ್ದು ಏನೂ ಆಗಿಲ್ಲ, ನನ್ನಿದ್ದಂಗೆ ಇದೆ, ನನ್ನ ಲೈಫ್ ಹೆಂಗಿದೆಯೋ ಹಾಗೆ ಇದೆ, ಹಂಗಂತ ಅಂದ್ಬಿಟ್ಟು ನೀವು ತಂದು ಇಟ್ಕೊಳ್ಳಿ ಅನ್ನೋ ದುರುದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಇಟ್ಕೋಬಾರ್ದು ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಇಟ್ಕೊಂಡಿದ್ದೀನಿ, ಏನೂ ಆಗಿಲ್ಲ. ಸೊ ಒಂದು ಆಂಜನೇಯ ಬೇಕಿತ್ತು, ಹಾಗಾಗಿ ಒಂದು ಆಂಜನೇಯನ ತೊಗೊಂಡೆ. ಸೊ ಇಲ್ಲಿರೋಂಥದ್ದು ಇದಿಷ್ಟು. ಸೊ ಒಂದು ಆಮೆ, ಇದಿಷ್ಟಕ್ಕೂ ನಾನು ವಾರಗಳಲ್ಲಿ ಹೂ ಇಡ್ತೀನಿ, ಪೂಜೆ ಮಾಡ್ತೀನಿ. ಅಭಿಷೇಕ ಅದು ಇದು ಅಂತೇನು ಮಾಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನದ ಕಾಮನ್ ಕ್ವೆಶ್ಚನ್ ಅಥವಾ ಕಾಮನ್ ಡೌಟ್. ಸೊ ಹಾಗಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇನ್ನು ಈ ವಿಷಯಕ್ಕೆ ಬಂದರೆ, ಆ್ಯಕ್ಚುಲಿ ಇದು ಕುಬೇರ ಮೂಲೆ. ಸೊ ಇದು ಕುಬೇರ ಮೂಲೆ. ಈ ಇದರಲ್ಲಿ ಹೈಟ್ ಇರಬೇಕು, ಈ ಮೂಲೆ ಜೊತೆಗೆ ಈ ಮೂಲೆಯಲ್ಲಿ ಭಾರ ಇರಬೇಕು ಅಂತೆಲ್ಲ ಕರೀತಾರೆ. ಸೊ ನನಗೆ ಕುಬೇರ ಮೂಲೆಯಲ್ಲಿ ಒಂದು ಥಾಟ್, ನನ್ನ ಲಕ್ಷ್ಮಿ ಯಾಕೆ ಇಡಬಾರ್ದು, ಕುಬೇರ ಲಕ್ಷ್ಮಿ ಮಗಳು ಅಂತಲೂ ಕೂಡ ಕರಿತೀವಲ್ವ. ಸೊ ಇಲ್ಲಿ ಯಾಕೆ ಇಡಬಾರ್ದು ಲಕ್ಷ್ಮೀನ ಅನ್ನೋದು ಒಂದು ಥಾಟ್ ಬಂತು. ಸುಮಾರು ಜನ ಹೇಳ್ತಾರೆ, ಅಷ್ಟು ದೊಡ್ಡ ವಿಗ್ರಹ ಇಟ್ಕೋಬಾರ್ದು, ಅಭಿಷೇಕ ಮಾಡಬೇಕು, ಪ್ರತಿದಿನ ಪೂಜೆಗಳನ್ನ ಮಾಡಬೇಕು. ಅದು ಅವರವರ ಅನಿಸಿಕೆ, ಅಭಿಪ್ರಾಯ. ನನಗೂ ಗೊತ್ತು, ಒಂದು ಮುಷ್ಟಿ ಒಳಗಿರೋ ಅಂಥ ವಿಗ್ರಹಗಳನ್ನ ಇಟ್ಕೊಂಡು ಅಭಿಷೇಕ ಮಾಡ್ಕೊಂಡೆಲ್ಲ ಮಾಡ್ಕೊಂಬಂದರೆ ಒಳ್ಳೆಯದಾಗುತ್ತೆ. ನಾನು ಇಲ್ಲಿ ಇಟ್ಟಿರೋದ್ರಿಂದ ನನಗೆ ಕೆಟ್ಟದ್ದು ಏನೂ ಆಗಿಲ್ಲ ಗೈಸ್. ಸೊ ಇಲ್ಲಿ ಒಂದು ಲಕ್ಷ್ಮೀದು ಒಂದು ಐಡಿಯಲ್ನ ಇಟ್ಟೆ. ನಾನೇನು ಪೂಜೆ ಮಾಡ್ತೀನಿ, ನನಗೆ ಗೊತ್ತಿರೋಂಗೆ ನಾನು ಯಾವ ರೀತಿ ಪೂಜೆ ಮಾಡ್ಕೊಂಬರ್ತೀನಿ ಅದೇ ರೀತಿ ಒಂದು ಪೂಜೆಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದು ಒಂದು ಪ್ಲೇಟ್. ಈ ದೀಪಾಲೆ ಕಂಬಗಳ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಸುಮಾರು ಜನ ನಾನು ಕ್ಲೀನ್ ಮಾಡಿದಾಗ, ನಾನು ತೊಳಿತಿದ್ದೀನಿ ಅಂದಾಗ, ಯಾಕಷ್ಟು ದೊಡ್ಡ ದೀಪಾಲೆ ಕಂಬಗಳನ್ನ ಇಟ್ಕೊಂಡಿದ್ದೀರಾ ಅಂತ ಕರೀತಾರೆ. ನಾನು ಇದಕ್ಕೆ ತುಂಬ ಎಣ್ಣೆ ಬಿಟ್ಟು ದೀಪ ಹಚ್ಚಬೇಕು ಅನ್ನೋ ಉದ್ದೇಶದಿಂದನೇ ತೊಗೊಂಡಂಥದ್ದು. ಹೆಂಗೆ ಬಂತೋ ಇದು, ಏನೇ ಒಂದು ಬರಬೇಕು ಆದರೂ, ಒಂದು ಏನಕ್ಕೆ ಆದರೂ ಒಂದು ಋಣಾನುಬಂಧ ಅಂತ ಇರುತ್ತೆ. ಅದು ನಮ್ಮ ಮನೇಲಿ ಬರ್ದಿರೋದಕ್ಕೆ, ನಮಗದು ಸೇರಬೇಕು ಅಂತ ನಮ್ಮ ಮನೇಲಿ ಬರ್ದಿರೋದಕ್ಕೆ ಅದು ನಮಗೆ ಸಿಕ್ಕಿದೆ, ಲಭಿಸಿದೆ ಅಂತ ಹೇಳ್ಬೋದು. ಇದ್ರ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ ಹೇಳಬೇಕು ಅಂದರೆ. ಏನಪ್ಪ ಅಂದರೆ, ನಾವು ನಮ್ಮದು ಮನೆ ದೇವರಿಗೆ ದೀಪಾಲೆ ಕಂಬಗಳನ್ನ ಕೊಡಿ ಅಂತ ಹೇಳಿದರು. ಅಂದರೆ ಅಲ್ಲಿರೋ ಮುಖ್ಯಸ್ಥರುಗಳು ದೀಪಾಲೆ ಕಂಬಗಳು ತಂದುಕೊಡು ಸತೀಶ ಅಂತ ಹೇಳಿದರು, ದೇವಸ್ಥಾನ ಓಪನ್ ಆದಂಥ ಟೈಮಲ್ಲಿ. ಸೊ ಆಯಿತು, ತಂದು ಕೊಡೋಣ ಅಂತ ಹೇಳಿ ನಾವು ದೀಪಾಲೆ ಕಂಬಗಳನ್ನ ಕೊಡೋವಂಥ ಟೈಮಲ್ಲಿ
ಇದನ್ನು ತೊಗೊಂಡ್ವಿ, ಪೇರ್ ಆಫ್ ದೀಪಾವಳಿ ಕಂಬ ಕೊಡೋಣ ಅಂತ. ಅದಕ್ಕೆ ತೊಗೊಂಡು ದೇವಸ್ಥಾನಕ್ಕೂ ಕೂಡ ಹೋದ್ವಿ. ಆಗ ಅವ್ರು ಹೇಳಿದ್ರು ಈ ಸೈಜು ಸೇಮ್ ಡಿಸೈನು ಸೇಮ್ ಅಳತೆದು ಆಲ್ರೆಡಿ ದೀಪಾವಳಿ ಕಂಬ ದೇವಸ್ಥಾನದಲ್ಲಿ ಯಾರೋ ಕೊಟ್ಟಿದ್ದಾರೆ, ಮೀನ್ಸ್ ಅಂದರೆ ನಮ್ಮ ಒಕ್ಕಲೋರೆ ಯಾರೋ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದಿದ್ರೆ ಮಾಡಿಬಿಟ್ಟು ಇನ್ನೊಂಚೂರು ದೊಡ್ಡ ದೀಪಾವಳಿ ಕಂಬಗಳನ್ನ ಕೊಡಿಸೋ ಸತೀಶ್ ಅಂತ ಊರಿನ ಮುಖಂಡರು ಹೇಳಿದ್ರು ನಮ್ಮ ಉತ್ತರಮ್ಮ ದೇವಸ್ಥಾನ ಮನೆ ದೇವ್ರ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಆಯಿತು ಅಂತ ಅಂದ್ಬಿಟ್ಟು ನಾವು ಇದನ್ನು ತೊಗೊಂಡು ಬಂದ್ವಿ. ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೋದ್ವಿ. ಸತೀಶ್ ಗೊತ್ತಲ್ಲ ನಿಮಗೆ, ಬ್ಯುಸಿ ಅದು ಇದು ಕೆಲಸ ಕಾರ್ಯ, ಒಂದು 2-3 ದಿನ ಲೇಟ್ ಆಯಿತು. ಇದು ಮನೆಯಲ್ಲೇ ಉಳ್ಕೋತು. ಸೊ ಅವರು ಸಂತೆಪೇಟೆ ಅಶೋಕ ರೋಡ್ಗೆ ಹೋಗ್ಬೇಕಾದ್ರೆ, ಅಯ್ಯೋ ಏನಕ್ಕೆ ಕೊಡ್ತೀಯಾ, ಇಟ್ಕೋ, ಪೂಜೆಗಳು ಮಾಡ್ತೀವಲ್ವ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರ್ತೀವಿ, ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಕಥೆಗಳನ್ನ ಮಾಡ್ತಿರ್ತೀವಿ, ಆ ಟೈಮಲ್ಲಿ ಯೂಸ್ ಆಗುತ್ತೆ, ಇಟ್ಕೊ. ದೇವಸ್ಥಾನಕ್ಕೆ ಕೊಡಿಸ್ಬೇಕು, ಹೌದು, ದೇವಸ್ಥಾನಕ್ಕೆ ಇನ್ನೊಂಚೂರು ದೊಡ್ಡದು ಹೇಳಿದಾರಲ್ವ, ಕೊಡ್ಸೋಣ ಅಂತ ಹೇಳಿ ಆ ರೂಪದಲ್ಲಿ ಇದು ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆಗೆ ಬಂದಿದ್ದು ಅದೇ ರೂಪದಲ್ಲಿ ನಮ್ಮ ಮನೆಗೆ ಬಂತು. ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಇನ್ನೂ ಚೂರು ಹೈಟು ವೆಯ್ಟು ಎಲ್ಲ ಚೆನ್ನಾಗಿರೋದು ಇನ್ನೊಂಚೂರು ದೊಡ್ಡದು ನಾವು ದೀಪಾವಳಿ ಕಂಬ ಪೇರ್ 2 ಕೊಟ್ವಿ. ಸೊ ಅವಾಗೇನ ನಾನು ಯೂಟ್ಯೂಬ್ ವ್ಲಾಗ್ ಅದೆಲ್ಲ ಮಾಡ್ತಿರಲಿಲ್ಲ. ಇದನ್ನು ನಾನು ಎತ್ಬಿಟ್ಟು ಕಬೋರ್ಡಲ್ಲಿ ಇಟ್ಬಿಡೋದು, ವರ್ಷಕ್ಕೊಂದು ಸತಿ ತೆಗಿಯೋದು ಅದೆಲ್ಲ ಮಾಡೋ ಬದಲು ಸುಮ್ಮನೆ ಒಂಥರ ಶೋ ಪೀಸ್ ಆಗಿ ಕಾಣುತ್ತೆ. ನೀವು ನೋಡ್ತಿರ್ತೀರ ಹಬ್ಬ ಹರಿದಿನಗಳಲ್ಲಿ ಇದ್ರೊಳಗಡೆ ಒಂದು ಪುಟ್ಟ ದೀಪ ಇಟ್ಟು ನಾನು ದೀಪಗಳನ್ನ ಹಚ್ತೀನಿ. ಸೊ ಹಾಗಾಗಿ ಇದನ್ನು ನಾನು ಡೈಲಿ ಯೂಸ್ ಮಾಡ್ದಂಗೂ ಆಗ್ತಾಯಿದೆ. ನನಗಿದನ್ನು ಎಲ್ಲೋ ಮೂಲೆಯಲ್ಲಿ ಎತ್ತಿಕ್ಕಕ್ಕೆ ನಂಗೆ ಇಷ್ಟ ಇಲ್ಲ ಪರ್ಸ್ನಲಿ. ಸೊ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ನಾನು ಪೂಜೆಗಳನ್ನ ನಡೆಸ್ತೀನಿ. ಕ್ಲಾರಿಫೈ ಸಿಗ್ತಾ? ಆಮೇಲೆ ಇನ್ನು ಸುಮಾರು ಜನ ನಂಗೆ ಕೇಳ್ತಿರ್ತೀರ, ಬುದ್ಧಂಗೆ ಹೂ ಹಾಕಬೇಡಿ, ಗಂಧ ಕುಂಕುಮ ಹಾಕಬೇಡಿ, ಬುದ್ಧ ಅದೆಲ್ಲ ಹಾಕ್ಕೊಳ್ಳಲ್ಲ ಅಂತ. ಎಸ್, ನನಗೂ ಗೊತ್ತು. ಸೊ ಒಂದು ಮೂವಿಲೂ ಕೂಡ ನಾನು ನೋಡಿದ್ದೆ, ಬುದ್ಧಂಗೆ ಹೂ ಇಟ್ಟು ಗಂಧ ಕುಂಕುಮ ಹಾಕಿ ಬುದ್ಧನ ದೇವ್ರ ಥರ ನೋಡ್ತಿರ್ತಾರೆ. ಈ ಜೈನಿಸಮ್ ಅವ್ರಿಗೆಲ್ಲ ಬುದ್ಧ ದೇವರೇ. ಈಗ ನಾವಂಗೆ ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀವೋ, ಜೈನೀಸ್ ಅವರ ಜನಾಂಗದವರೆಲ್ಲ ಬುದ್ಧನ ದೇವರು ಅಂತಲೇ ಬಿಲೀವ್ ಮಾಡ್ತಾರೆ. ಸೊ ಇದು ಒಂದು ಸ್ಟ್ಯಾಂಡ್ ನಾನು ಏನಾದರೂ ಈ ಥರ ಈ ಫ್ಲವರ್ ವಾಸ್ ಇಡೋಕ್ಕೆ ಅಂತಲೇ ನಾನು ತೊಗೊಂಡಂಥದ್ದು. ಸೊ ಈ ದೀಪಾವಳಿ ಕಂಬ ದೇವಸ್ಥಾನಕ್ಕೆ ದೀಪಾವಳಿ ಕಂಬ ತರಕ್ಕೆ ಹೋದ್ವಾಗ ನಾನು ನೋಡಿದೆ. ಸೊ ಬುದ್ಧ ತುಂಬ ಚೆನ್ನಾಗಿದೆ ರೀ, ಆ್ಯಂಟಿಕ್ ಇತ್ತು. ಇದು ಫುಲ್ಲು ಆ್ಯಂಟಿಕ್ ಬರುತ್ತಲ್ಲ, ಈಗ ಆ್ಯಂಟಿಕ್ ಗೋಲ್ಡು ಬ್ಲ್ಯಾಕ್ ಆ ಥರ ಇತ್ತು ನಮ್ಮ ಮನೆಗೆ ಬಂದಾಗ. ಇದು ನನ್ನ ಫ್ರೆಂಡ್ ಸರ್ಕಲಿಗೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಬಟ್ ನಾನು ಅದನ್ನು ಉಜ್ಜಿ ಏನು ಮಾಡಿದ್ದೀನಿ, ಗೋಲ್ಡನ್ ಕಲರ್ ತರಿಸ್ಬಿಟ್ಟಿದ್ದೀನಿ. ನಂಗೆ ಅದು ಬ್ಲ್ಯಾಕ್ ಬೇಡವಾಗಿತ್ತು. ಈ ಕೂದಲೆಲ್ಲ ಫುಲ್ಲು ನಿಜ ರಿಯಲ್ ಬ್ಲ್ಯಾಕ್ ಥರ ಇತ್ತು. ಸೊ ಈ ಬುದ್ಧ ತೊಗೊಂಡ್ವಲ್ಲ, ಈ ಸ್ಟ್ಯಾಂಡ್ ಫ್ಲವರ್ ವಾಸ್ಗೆ ಈ ವಾಸ್ ಏನು ತೊಗೊಂಡೆ ನಾನು, ಅದ್ರ ಮೇಲೆ ಈ ಫ್ಲವರ್ ವಾಸ್ನ ಇಟ್ಬಿಟ್ಟು ಪೂಜಾ ಪುಟ್ಟಿ ಅಂದರೆ ಹೂವಿನ ಪುಟ್ಟಿ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಬುದ್ಧನ ಕೂರಿಸ್ದೆ. ಈಗೆಲ್ಲ ಅದಕ್ಕೂ ಪೂಜೆ ಮಾಡ್ತೀನಿ. ಅದಕ್ಕೂ ಒಂಚೂರು ಗಂಧ ಕುಂಕುಮ ಹಾಕಿ ಹೂವು ಇಟ್ಟು ಪೂಜೆ ಮಾಡ್ತೀನಿ. ಸೊ ನನ್ನ ನಂಬಿಕೆ ಇದು ಗೈಸ್. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದೇ ಮಾಡಬೇಕು, ಇದೇ ಮಾಡಬೇಕು, ಇಷ್ಟು ದೊಡ್ಡ ಐಡಿಯಲ್ಲಿ ಇಟ್ಕೊಂಡಿದ್ದೀರಾ, ಇದಕ್ಕೆ ಅಭಿಷೇಕ ಮಾಡ್ತೀರಾ ಗೈಸ್? ಯಾರಾದರೂ ಮಾಡ್ತಾರಾ? ಅವೆಲ್ಲ ನಮ್ಮ ನಂಬಿಕೆಗಳು. ಸೊ ನನ್ನ ಹತ್ರ ಬೆಳ್ಳಿದು ಗಣಪತಿ ವಿಗ್ರಹ, ಅನ್ನಪೂರ್ಣೇಶ್ವರಿದು ಬಿಟ್ಟರೆ ಬೇರೆ ಇನ್ಯಾವುದೂ ವಿಗ್ರಹಗಳಿಲ್ಲ. ಸೊ ನೋಡೋಣ, ಇದು ತೊಗೋಬೇಕು ಅಂತ ಕಾಲ ಕೂಡ ಬಂದಾಗ ತೊಗೋತೀನೋ ಏನೋ. ತೊಗೊಂಡ್ರೆ ನಂಗೆ ಒಂದು ಅದು ಗೊತ್ತು, ನಾನು ಅಭಿಷೇಕ ಮಾಡಬೇಕು ಡೈಲಿ, ಅದನ್ನೆಲ್ಲ ಮಾಡಬೇಕು ಅಂತ. ಸೊ ನಾನು ಪೀರಿಯಡ್ ಆದರೆ 5-6 ಡೇಸ್ ನನ್ನ ದೇವ್ರ ಮನೆಗೆ ಹೋಗಲ್ಲ. ಆಗ ನಮ್ಮ ದೇವ್ರ ಮನೆ ಎಷ್ಟು ಗಲೀಜಾಗಿರುತ್ತೆ. ಪೂಜೆ ಅಂತೂ ನಮ್ಮ ಮನೇಲಿ ಇನ್ನೂ ನನ್ನ ಬಿಟ್ಟರೆ ಯಾರೂ ಮಾಡಲ್ಲ. ಹಾಗಾಗಿ ನಾನು ಗಣಪತಿದು ಮತ್ತು ಅನ್ನಪೂರ್ಣೇಶ್ವರಿದು ಬಿಟ್ಟರೆ ಬೇರೆ ಯಾವ ವಿಗ್ರಹಗಳನ್ನೂ ನಾನು ಇನ್ನೂ ತೊಗೊಂಡಿಲ್ಲ. ಸೊ ಇದಿಷ್ಟು ಐಡಿಯಲ್ ನಮ್ಮ ಮನೇಲಿ ಏನಿದೆ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಹಂಗೆ ಹೇಳಿದ್ದೀನಿ. ಇದರಲ್ಲೇನಾದರೂ ತಪ್ಪಿದರೆ ಕ್ಷಮಿಸಿ. ನೋಡಿದ್ರಲ್ಲ ಏನೇನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಕೆಲಸ ಮುಗಿತು, ಇನ್ನೂ ಯಾರ್ದು ಬ್ರೇಕ್ಫಾಸ್ಟ್ ಆಗಿಲ್ಲ. ನನ್ನ ಮಗ ಬರಲಿ ಅಂತ ಕಾಯ್ತಾ ಇದ್ದೆ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ, ಏನು ಬಿಡ್ತಾ ಇದ್ದೀನಿ ಅಂತ. ಯಾಕಪ್ಪ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇಷ್ಟೆಲ್ಲ ಕಷ್ಟಪಡ್ತೀವಿ ಗೈಸ್. ನಾನು ಎಷ್ಟು ಕಷ್ಟಪಡ್ತೀನಿ, ನಾನು ಏನು ಎತ್ತ ಪ್ರತಿಯೊಂದು ನಿಮಗೆ ಗೊತ್ತು. ಗೊತ್ತಿಲ್ಲದೆ ಏನೂ ಇಲ್ಲ. ಪ್ರತಿದಿನ ವ್ಲಾಗ್ನ ನೋಡ್ತಿರ್ತೀರ, ವೀಡಿಯೋಸ ನೋಡ್ತಿರ್ತೀರ. ಬಟ್ ಸುಳ್ಳು ಹೇಳ್ಕೊಂಡು ಅಥವಾ ಸಿಂಪತಿ ಗಿಟ್ಟಿಸ್ಕೊಂಡು ಆ ಥರದ್ದೆಲ್ಲ ನನಗಾಗಲ್ಲ ಗೈಸ್. ನಿಜಕ್ಕೂ ನಂಗೆ ಇಷ್ಟ ಇಲ್ಲ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೋ ಒಬ್ಬರು ಕಮೆಂಟಲ್ಲಿ ಹೇಳಿದರು, ನಿಮ್ಗೆ ಎಲ್ಲ ಇದೆ ಯೂಟ್ಯೂಬ್ ದುಡ್ಡು ಯಾಕೆ ನಿಮಗೆ ಅಂತ. ಯೂಟ್ಯೂಬಲ್ಲೇನು ಲಕ್ಷ ಅಥವಾ ಕೋಟಿ ನಂಗೆ ಬರೋಲ್ಲ. ಬರುತ್ತೆ, ಬರೋಂಥವ್ರಿಗೆ ಬರುತ್ತೆ.
ಯಾರ ಬಗ್ಗೆನೂ ನಾನು ಹೇಳ್ತಾ ಇಲ್ಲ, ನನ್ನ ಅನಿಸಿಕೆ ಅಭಿಪ್ರಾಯನ ನನಗೇನು ಅನಿಸುತ್ತೆ ಅದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಜೆನ್ಯೂನ್ ಆಗಿ ನಾವು ಕಷ್ಟಪಡ್ತೀವಿ. ಬೆಳಿಗ್ಗೆ ಈಗ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡಿದ್ದೀನಿ, ಹೀಗೆಲ್ಲ ಇಟ್ಕೊಂಡಿದ್ದೀನಿ ಮನೇನ ಅಂತ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಬಂದರೆ ನಾಟಕ ಮಾಡೋಕ್ಕಾಗಲ್ಲ ಅಥವಾ ಸುಳ್ಳು ಹೇಳೋಕ್ಕಾಗಲ್ಲ. ರಿಯಲ್ ಆ್ಯಸ್ ಇಟ್ ಈಸ್ ಅದನ್ನು ಏನಿದೆಯೋ ಅದು ಹೆಂಗಿದೆಯೋ ಅದನ್ನು ನಾನು ಹಾಗೇ ಪೋರ್ಟ್ರೇ ಮಾಡಬೇಕು, ಹಾಗೇ ಹೇಳ್ಬೇಕು ಕೂಡ, ಹಾಗೇ ತೋರಿಸ್ಬೇಕು ಕೂಡ. ಈಗ ನಾನು 8:15 8:00ವರೆಗೆ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ನನ್ನ ಪರಿಶ್ರಮ, ನನ್ನ ಕಷ್ಟ, ಅದರ ಹಿಂದೆ ಇರೋ ನನ್ನ ನೋವು ಎಷ್ಟಿರುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ಈಗ 1 ಅವರ್ ವಾಕ್ ಮಾಡ್ಕೊಂಡು ಬಂದಾಗ ಎಷ್ಟು ಸುಸ್ತಾಗ್ತಾ ಇರುತ್ತೆ ಅಂತಲೂ ನನಗೆ ಗೊತ್ತು. ಅದು ಮಾಡಿರೋರಿಗೆ, ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಈಗ ನಾನು ಮನೆ ಒರೆಸ್ದೆ, ಪಾತ್ರೆ ತೊಳೆದೆ, ಬಟ್ಟೆ ಒಗ್ದೆ. ಈಗ ಒಮ್ಮೊಂದು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ಕನ್ನಡದಲ್ಲಿ, ಲಕ್ಷಾಂತರ ಮಹಿಳೆಯರು ವೀಡಿಯೋಗಳನ್ನ ಮಾಡ್ತಿರ್ತಾರೆ. ಒಂದು ಬಟ್ಟೆ ಒಗೆಯೋದೇ ಒಂದು ವ್ಲಾಗ್ ಮಾಡಿಬಿಡ್ತಾರೆ, ಒಂದು ಶಾಪಿಂಗ್ ಹೋಗೋದನ್ನೇ ಒಂದು ವ್ಲಾಗ್ ಮಾಡಿಬಿಡ್ತಾರೆ. ತಪ್ಪು ಅಂತ ಅಲ್ಲ, ಅಥವಾ ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಹೇಳಬೇಕು ಅಂತಲೂ ಅಲ್ಲ. ನಾನು ಏನು ಹೇಳ್ತಾ ಇರೋದು ಅಂದರೆ, ನಾನು ಪ್ರತಿದಿನ ಅದನ್ನು ನಾನೆಲ್ಲ ಮಾಡ್ತೀನಿ, ನೀವು ಮಾಡ್ತೀರಾ. ಬಟ್ ಏನಂದರೆ ನಾನು ಹೇಳ್ಕೊತೀನಿ, ನೀವು ಹೇಳ್ಕೊಳ್ಳಲ್ಲ. ಇದನ್ನೆಲ್ಲ ಮಾಡೋಕ್ಕೆ ಒಂದಿಷ್ಟು ಶ್ರಮ ನಾವು ಎಫರ್ಟ್ ಹಾಕಿರ್ತೀವಿ. ಬಟ್ ಆದರೆ ವೀಡಿಯೋನ ಎಡಿಟ್ ಮಾಡೋಕ್ಕೂ ತುಂಬ ಕಷ್ಟ, ಅಪ್ಲೋಡ್ ಮಾಡಿ ಅದನ್ನೆಲ್ಲ ಅದು ಒಂದು ಪ್ರೊಸೀಜರೇ ಕಷ್ಟ. ಅದು ಕೂತ್ಕೊಂಡು ಪೇಷನ್ಸಿಂದ ಯಾವ ಪ್ಲೇಸಲ್ಲಿ ಯಾವ ವಿಡಿಯೋ ಹಾಕಬೇಕು, ಏನು ಮಾತಾಡಬೇಕು ಅಂತೆಲ್ಲ ಯೋಚನೆ ಮಾಡಿ. ಈಗ ನನ್ನ ಯಾವಾಗಲೂ ನಗ್ನಾಗ್ತಾ ಇರ್ತೀರೋ, ನಿಮಗೆಲ್ಲ ಇದೆ ಅಂತ ಹೇಳೋದು ಈಸಿ. ಎವ್ರಿ ಸ್ಮೈಲಿಂಗ್ ಫೇಸ್ ಈಸ್ ನಾಟ್ ಹ್ಯಾಪಿ, ಗೊತ್ತಾ? ಅದು ಅರ್ಥ ಮಾಡ್ಕೊಂಬಿಡಿ. ನನಗೆ ನೋವಿಲ್ವಾ? ನಂಗೆ ನಿಜ ನೋವಿದೆ, 102% ನಂಗೆ ತುಂಬ ನೋವಿದೆ, ಫೀಲ್ ಇದೆ. ನಂಗೆ ಅಕ್ಕ ತಂಗಿ ಯಾರೂ ಇಲ್ಲ. ನಂಗೆ ಏನಾದರೂ ಅನ್ಬೇಕು, ಹೇಳಬೇಕು ಅನಿಸ್ದಾಗ ಪ್ರತಿ ಸಲ ಅಪ್ಪ ಅಮ್ಮನ ಹತ್ರ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಅಪ್ಪ ಅಮ್ಮಂದಾದಂಥ ಅಪ್ಪ ಅಮ್ಮನ ಜೀವನವೂ ಇದೆ, ಅಪ್ಪ ಅಮ್ಮನಿಗೂ ಒಂದು ಪ್ರೈವೇಟ್ ಲೈಫ್ ಇದೆ, ನಮಗೂ ಒಂದು ಪ್ರೈವೇಟ್ ಲೈಫ್ ಇದೆ. ನಮಗೂ ಫೀಲಿಂಗ್ಸ್ ಇರುತ್ತೆ, ನೋವಿರುತ್ತೆ, ಎಲ್ಲನೂ ಇದೆ, ಕಷ್ಟವೂ ಇದೆ, ಎಲ್ಲನೂ ಇದೆ. ನಾವು ಯೂಟ್ಯೂಬ್ ಯಾಕೆ ಯೂಟ್ಯೂಬಿಂದ ನಿಂಗೆ ಅಷ್ಟು ಬರುತ್ತೆ ಇಷ್ಟು ಇಲ್ಲ ಗೈಸ್, ಇಲ್ಲ. ಈಗ ನನಗೆ 29,300 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಂದೊಂದು ದಿನ 5 ಜನ 6 ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇನ್ನೊಂದು ದಿನ ಮಾರನೇ ದಿನ ಓಪನ್ ಮಾಡಿ ನೋಡೋಷ್ಟರಲ್ಲಿ ಅಷ್ಟಕ್ಕಿಂತ ಡಬಲ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾನೇ ಕೂಡ. ನನ್ನ ವ್ಲಾಗ್ಸಲ್ಲಿ ಎಲ್ಲನೂ ಇರುತ್ತೆ, ಕೆಲಸ ಇರುತ್ತೆ, ಹೊರಗಡೆ ಹೋಗ್ತೀನ ಇರುತ್ತೆ, ಶಾಪಿಂಗು ಇರುತ್ತೆ, ಎಲ್ಲನೂ ಇರುತ್ತೆ. ಈಗ ಕೆಲವೊಂದು ಕನ್ನಡ ಇನ್ಫ್ಲೂಯೆನ್ಸರ್ಸ್ನ ನೀವು ನೋಡ್ಬೋದು, ಚಿನ್ನ ತೊಗೊಂಡೆ ಅದೇ ಒಂದು ವ್ಲಾಗ್ ಮಾಡಿಬಿಟ್ಟಿರ್ತಾರೆ. ನಾನು ಮಾಡಲ್ಲ ಅಂತಲ್ಲ, ನಾನು ಮಾಡಿದ್ದೀನಿ, ತೊಗೊಂಡಿದ್ದೀನಿ ಅಂತಲೂ ನಾನು ಹೇಳಿದ್ದೀನಿ, ತೋರಿಸಿದ್ದೀನಿ. ಆಮೇಲೆ ಪ್ರಮೋಷನ್ಸೇ ಇರುತ್ತೆ ಅವ್ರ ವ್ಲಾಗ್, ನಾನು ನೋಡ್ತಿರ್ತೀನಿ ಮಧ್ಯ ತುಂಬ ಪ್ರಮೋಷನ್ಸೇ ಇರುತ್ತೆ. ಅಂಥವ್ರಿಗೆ ನೀವುಗಳು ಎಷ್ಟು ಸಪೋರ್ಟ್ ಮಾಡಿರ್ತೀರ, ಎಷ್ಟು ಲಕ್ಷಾಂತರ ಸಬ್ಸ್ಕ್ರೈಬರ್ಸು, ಆಮೇಲೆ ಲಕ್ಷಾನ್ಗಟ್ಟಲೆ ವ್ಯೂಸ್ ಕೊಟ್ಟಿರ್ತೀರ. ಬಟ್ ನಾವು ಜೆನ್ಯೂನ್ ಈಗ ಬೆಳೀತಾ ಇರೋ ಸಣ್ಣ ಪುಟ್ಟ ವ್ಯೂವರ್ಸ್ಗಳಿಗೆ ಏನಂದರೆ ತುಂಬ ಬಂದು ಬ್ಯಾಡ್ ಕಮೆಂಟೆ. ಒಂದು ಪಾಸಿಟಿವ್ ಆಗು ಥಿಂಕ್ ಮಾಡಲ್ಲ, ಪಾಸಿಟಿವ್ ಆಗು ತೊಗೊಳ್ಳಲ್ಲ. ನಿನ್ಗೆ ಯಾಕೆ ಯೂಟ್ಯೂಬ್ ದುಡ್ಡು, ನಿಂಗೆ ಬರುತ್ತೆ, ನಿನ್ನ ಗಂಡ ಮಾಡಿಟ್ಟವನೇ. ಗೈಸ್ 10 ರೂಪಾಯಿ ಇಸ್ಕೊಂಬನ್ನಿ ಹೋಗಿ ಸತೀಶ್ ಹತ್ರ, ಕೊಡಲ್ಲ ಅವರು. ಬೇಕಿದ್ರೆ ನಮ್ಮ ಖರ್ಚು ಏನಿತ್ತು ಅಂದರೆ ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು, ನಾವು ಖರ್ಚು ಮಾಡಬೇಕು. ದುಡಿಯೋರಿಗೆ ಗೊತ್ತು 10 ರೂಪಾಯಿದು ಬೆಲೆ ಏನು ಅಂತ. ನನಗೆ ಈ ಯೂಟ್ಯೂಬಿಂದ ಏನು ನನಗೆ ಲಕ್ಷ ಬರೋಲ್ಲ. ನನಗೆ ವ್ಯೂಸ್ ನೋಡಿದ್ದೀರ ನೀವು? 2,000 3,000 4,000 5,000 ವ್ಯೂಸ್ ಬಂದರೆ ಅದೇ ಹೆಚ್ಚುಗಟ್ಟಲೆ. ನನಗೆ ಏನು ಕಮ್ಮಿ ಆಗಿರುತ್ತೆ ನನ್ನ ವೀಡಿಯೋದಲ್ಲಿ, ನನ್ನ ವ್ಲಾಗಲ್ಲಿ ಎಲ್ಲನೂ ಇರುತ್ತೆ. ಎಂಟರ್ಟೈನ್ಮೆಂಟು ಇರುತ್ತೆ, ಫೀಲು ಇರುತ್ತೆ, ಕೆಲಸನೂ ಇರುತ್ತೆ. ಫೇಕ್ ಇರಲ್ಲ. ಅದು ನಾನು ಎದೆ ಮುಟ್ಕೊಂಡು ಓಪನಾಗಿ ಎದೆ ತಟ್ಕೊಂಡು ಹೇಳ್ತೀನಿ. ಈ ಫೇಕ್ ಮಾಡಿಕೊಂಡು ಅಲ್ಲಿ ಬಿಟ್ಕೊಂಡು ಬಿಟ್ಟು ಪ್ರಮೋಷನ್ಸ್ನ ಅವ್ರು ಕಷ್ಟಪಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರು ಕಷ್ಟಪಟ್ಟಿರೋದಕ್ಕೆ ಅವ್ರ ಅರ್ನಿಂಗ್ಸ್ ಅದು, ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಯಾರೂ ಅಲ್ಲ. ನಾನು ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ನಾನು ಜನ್ರಲಾಗಿ ನನಗೆ ಅನಿಸಿದ್ದನ್ನು ನನ್ನ ಚಾನಲ್ನಲ್ಲಿ ಹೇಳ್ಕೊತಾ ಇದ್ದೀನಿ. ಒಂದು ಫೇಕ್ ಪ್ರಮೋಷನ್ಸ್ನ ಮಾಡ್ಕೊಂಡಿರೋರಿಗೆ ಅಷ್ಟೊಂದು ಲಕ್ಷಾಂತರ ಸಬ್ಸ್ಕ್ರೈಬರ್ಸು ವ್ಯೂಸ್ ಕೊಡೋ ನೀವು, ನಾವು ಜೆನ್ಯೂನಾಗಿ ಸಣ್ಣ ಪುಟ್ಟ ಸಬ್ಸ್ಕ್ರೈಬರ್ನ ಹೊಂದಿರೋರಿಗೆ ಯಾಕೆ ಹಿಂಗೆ ಬರೀ ಬ್ಯಾಡ್ ಕಮೆಂಟೇ ಆಗೋಯ್ತಾ? ಪಾಸಿಟಿವ್ ಆಗು ಹೇಳಿ, ನಮಗೂ ಒಂಚೂರು ಎನರ್ಜಿ ಕೊಡಿ, ಧೈರ್ಯ ಕೊಡಿ, ಹುರುಪು ಕೊಡಿ. ನೀವು ಮಾಡ್ತೀರಾ ಮಾಡಿ ಅಂತ ಕೊಡಿ.
$2,000 $3,000 ವ್ಯೂಸಲ್ಲೇ ಒಂದು 50 16 18 ಕಮೆಂಟ್ಗಳು ಬಂದರೆ ಅದರಲ್ಲೇ ಒಂದಿಷ್ಟು ಬ್ಯಾಡ್ ಕಮೆಂಟ್ಗಳೇ ಇರ್ತವೆ. ಏನು ಸಿಕ್ಕತ್ತೆ? ಏನೂ ಸಿಕ್ಕಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಮ್ಮಂಥ ಕನ್ನಡಿಗರಿಗೆ, ಅಪ್ಪಟ ಕನ್ನಡದವ್ರಿಗೆ, ನಿಮ್ಮ ಮನೆ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಾವು ಒಂದೇನೋ ಮಾಡಬೇಕು, ಏನೋ ಒಂದು ಸಾಧಿಸೋಕ್ಕಾಗೋದು ಅಲ್ವಾ? ನೋಡಿ ಗೈಸ್, ಆದರೆ ಸಪೋರ್ಟ್ ಮಾಡಬೇಕು. ಈ ಥರ ಡಿಸ್ಕರೇಜ್ ಮಾಡಿ ಕಾಲು ಎಳೆದು ಇದೆಲ್ಲ ಬೇಡ. ಸೊ ನಾನು ಎಷ್ಟು ಕಷ್ಟಪಡ್ತೀನಿ, ನಾನು ಅಂತಲ್ಲ, ಎಲ್ಲ ಕನ್ನಡ ಕ್ರಿಯೇಟರ್ಸು ಕಷ್ಟಪಡ್ತಾರೆ. ಈಗ ಅವರು ಒಂದು ಪ್ರಮೋಷನ್ ಮಾಡ್ತಾರೆ ಅಂದರೆ ಅವ್ರಿಗೂ ಏನು ಬಿಟ್ಟಿಯಾಗಿ ಸಿಗಲ್ಲ. ಅವರು ಅಂತ ಇಷ್ಟು ಸಬ್ಸ್ಕ್ರೈಬರ್ಸ್ನ ಅರ್ನ್ ಮಾಡಿರ್ತಾರೆ, ಲಕ್ಷಾಂತರ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಪ್ರಮೋಷನ್ಸ್ ಕೊಡ್ತೀರಾ. ಅವ್ರಿಗೆ ಕೊಡ್ತೀರಾ ಸರಿ, ಕೊಡಬೇಡಿ ಅಂತಲ್ಲ, ನಮಗೂ ಒಂಚೂರು ಕೊಡಿ, ನಮ್ಮನ್ನೂ ಒಂಚೂರು ಬೆಳೆಸಿ, ವ್ಯೂಸ್ ಕೊಡಿ. ನಾನು ಪ್ರತಿ ಸತಿ ಹೇಳ್ಕೊಳಾಗ ನಿಂದು ಆ್ಯಟಿಟ್ಯೂಡು, ನಿಂದು ದುರಹಂಕಾರ, ನೀನು ಹಿಂಗೆ ಮೊಕ್ಕೊಡ್ದಂಗೆ ಮಾಡ್ತೀಯಾ, ಯಾರು ನಿಂಗೆ ವ್ಯೂಸ್ ಕೊಡ್ತಾರೆ, ಯಾರು ನಿಂದು ವೀಡಿಯೋಸ್ ನೋಡ್ತಾರೆ. ಮೊಕ್ಕೊಡ್ದಂಗೆ ಮಾತಾಡಲ್ಲ, ದಿನ ಇದ್ದಾಗಿ ನೇರವಾಗಿ ಕರೆಕ್ಟಾಗಿ ಮಾತಾಡ್ತೀನಿ. ಅದನ್ನು ನಿಮಗೆ ತೊಗೊಳಕ್ಕಾಗಲ್ಲ ಅಷ್ಟೇ. ನೀವು ಹಿಂಗೆ ಬಂದು ಬಾಯಿಗೆ ಬಂದಂಗೆ ಹೇಳಿದಾಗ ಅದನ್ನು ವಾಪಸ್ ನಾವು ನಿಮಗೆ ತಿರುಗಿಸಿ ಹೇಳಿದಾಗ ನಿಮಗೆ ತೊಗೊಳಕ್ಕಾಗಲ್ಲ. ನೀವು ಬಾಯಿಗೆ ಬಂದು ಹೇಳಿದ್ದನ್ನ ನಾವು ತೊಗೋಬೇಕು. ಅದು ನಿಮ್ಮ ಥಾಟ್. ಇದು ಎಷ್ಟು ಸರಿ, ನಿಮಗೆ ಸರಿ ಅನ್ಸುತ್ತಾ? ನಾನು ಕೇಳ್ಕೊಳ್ಳೋದು ಇಷ್ಟೆಲ್ಲ ಕಷ್ಟಪಡ್ತೀವಲ್ಲ, ನನಗೆ ಅಂತ ಅಲ್ಲ ಗೈಸ್, ನನಗಿಂತ ಇನ್ನೂ ಸುಮಾರು ನನ್ನ ಹಳ್ಳಿ ಮಕ್ಕಳು ಹಳ್ಳಿಯಿಂದ ವೀಡಿಯೋಸ್ ಮಾಡೋದೆಲ್ಲ ನೋಡಿದ್ದೀನಿ. ಈಗ ನಾವಿಷ್ಟೇನೋ ಒಂದಿಷ್ಟು ಕೆಲಸ ಮಾಡೋಕ್ಕೆ ನಾನು ನಂಬ್ತಿರೋ ಬಿಡ್ತಿರೋ 3 ಗಂಟೆ ಕೆಲಸ ಹಿಡ್ಕೊಂಡ್ರೆ ಇಷ್ಟೊತ್ತಾಯ್ತಲ್ಲ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟು ಆರಾಮಾಗಿರಲ್ಲ. ಇನ್ನೂ ಕೆಳಗಡೆ ಕೆಲಸ ಇರುತ್ತೆ. ಸತೀಶ್ ಆಗಲೇ 3 ಸಲ ಕರೆದ್ರು ನನ್ನ. ಸೊ ನಮ್ಮದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ, ನಮ್ಮದೇ ಆದಂಥ ಕಷ್ಟಗಳು ಇರುತ್ತೆ, ನೋವುಗಳು ಇರುತ್ತೆ. ಅದನ್ನೆಲ್ಲ ನಾನು ಶೇರ್ ಮಾಡಿಕೊಂಡು ಸಿಂಪತಿ ಗಿಟ್ಟಿಸ್ಕೊಳ್ಳಲ್ಲ ಗೈಸ್. ಒಂದೊಂದ್ಸಲ ತೀರಾ ಬೇಜಾರಾದಾಗ ನಾನು ಕಣ್ಣೀರು ಹಾಕಿರೋದು ಉಂಟು. ನೀವೆಲ್ಲ ನನ್ನ ಫ್ಯಾಮಿಲಿ ಅಂದ್ಕೊಂಡು, ನನ್ನ ಸಿಸ್ಟರ್ಸ್ ಅಂದ್ಕೊಂಡು ಅದಕ್ಕೂ ಕೂಡ ಕಮೆಂಟ್ ಮಾಡಿರೋದು ಉಂಟು. ಸಿಂಪತಿಗೋಸ್ಕರ ಹಿಂಗೆ ಮಾಡ್ತೀಯಾ, ಹಂಗೆ ಮಾಡ್ತೀಯಾ ಅಂತ. ಅದೆಲ್ಲ ನನ್ನ ಬಾದರ್ ಮಾಡಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ನನಗೆ ಎಷ್ಟೋ ಸಲ ಅನಿಸುತ್ತೆ, ಯಪ್ಪ ಈ ಬೇಡಪ್ಪ, ಈ ಯೂಟ್ಯೂಬೇ ಬೇಡ, ಇದಕ್ಕೆ ಸುಮಾರು ಖರ್ಚು ಮಾಡಿದ್ದೀನಿ, ಬಟ್ ನಾನು ಅದನ್ನು ಅಷ್ಟಿನ್ನೂ ಅರ್ನೇ ಮಾಡಿಲ್ಲ. ನಂಬ್ತೀರಾ ಬಿಡ್ತೀರೋ? 1 ಅಲ್ಲ 2 ಐಫೋನ್ ತೊಗೊಂಡಿದ್ದೀನಿ. ಹಂಗಂತ ಅಂದ್ಬಿಟ್ಟು ನಾನು ಅಷ್ಟು ಲಕ್ಷ ಸಂಪಾದನೆ ಮಾಡಿಬಿಟ್ಟಿದ್ದೀನ? ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದೀನ? ಖಂಡಿತವಾಗ್ಲೂ ಇಲ್ಲ ಗೈಸ್. ನಾನು ಇದಕ್ಕೆ ಲಕ್ಷ 2,45,000 17 Pro Max 2 TB. ಈಗ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಬೇಕು ಅಂದರೆ ನನ್ನ ಮೊಬೈಲಲ್ಲಿ ಎಷ್ಟು ಸ್ಟೋರೇಜ್ ಬೇಕು. ಐಫೋನಲ್ಲಿ ಮೊದಲೇ ಸ್ಟೋರೇಜ್ ಪ್ರಾಬ್ಲಮ್ಮು. ಸೊ ಸ್ಟೋರೇಜ್ ಮಾಡ್ಕೋಬೇಕು, ನಾವು ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಮತ್ತು ಅಪ್ಲೋಡ್ ಮಾಡಬೇಕು. ಸ್ಟೋರೇಜ್ ಬೇಕೇ ಬೇಕು ಮೊಬೈಲಲ್ಲಿ, ಪ್ರತಿಯೊಂದು ನಾನು ಕ್ಯಾಪ್ಚರ್ ಮಾಡೋಕ್ಕೆ. ನಾನು ಮೊದಲೇ ಒಂದು ಐಫೋನ್ 15 Pro Max ತೊಗೊಂಡಿದ್ದೆ, ಅದು 1 TB. ಈಗ ಮತ್ತೆ 2 TB 17 Pro Max ತೊಗೊಂಡಿದ್ದೀನಿ. ನಾನು ಅಷ್ಟು ಲಕ್ಷ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಅಷ್ಟನ್ನು ನಾನು ಯೂಟ್ಯೂಬಿಂದ ಸಂಪಾದನೆ ಮಾಡಿದ್ದೀನ? ನಿಜಕ್ಕೂ ಇಲ್ಲ ಗೈಸ್. ಐ ಸ್ವೇರ್, ನಾನು ಪೂಜೆ ಮಾಡೋ ದೇವ್ರಾಣೆ, ನಾನು ಅಷ್ಟೆಲ್ಲ ಸಂಪಾದನೆ ಮಾಡೇ ಇಲ್ಲ. ಯಾಕಂದರೆ ನಂಗೆ ಅಷ್ಟು ವ್ಯೂಸು ಬರ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಇದೇ ಒಂದು ಕೆಟ್ಟ ಮನಸ್ಥಿತಿ. ಇವಳಿಗೆಲ್ಲ ಇದೆ, ಇವಳಿಗೆ ಯಾಕೆ ಸಪೋರ್ಟ್ ಮಾಡಬೇಕು? ದಯವಿಟ್ಟು ಅದರಿಂದ ಈಚೆ ಬನ್ನಿ, ಆಯಿತಾ? ನಾವು ಜೆನ್ಯೂನ್ ಆಗಿದ್ದೀವಿ, ದಿನ ಇದ್ದಾಗ ಹೇಳ್ತೀವಿ. ಫೇಕ್ ಅನ್ನೋದಿಲ್ಲ ನಮ್ಮ ಹತ್ರ. ಅದೇನೋ ಅಂತಾರಲ್ಲ, ಲಳ ಅನ್ನೋ ಅರಳಿ ಮರ ನಂಬೋದು, ಮೆತ್ತಗಿರೋ ಹತ್ತಿ ಮರ ನಂಬೋಕ್ಕಾಗಲ್ಲ. ಹತ್ತಿ ಮರ ಮೆತ್ತಗೆ ಇರುತ್ತೆ, ಅದನ್ನು ಓಪನ್ ಮಾಡೋದೆಲ್ಲ ಬರೀ ಹುಳ. ಆ ಥರ ಅರಳಿ ಮರದ್ದು ಸೌಂಡ್ ಜಾಸ್ತಿ ನಂತರ. ಬಟ್ ಅರಳಿ ಮರನ ದೇವರು ಎದ್ದ ತಕ್ಷಣ ಅರಳಿ ಮರ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತಾರೆ. ಸೊ ಅದಕ್ಕೆ ಹೇಳೋದು, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾವು ಜೆನ್ಯೂನ್ ಆಗಿದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲ ಉಳಿಸೋದು, ಬೆಳೆಸೋದು, ಅಳಿಸೋದು ಎಲ್ಲ ನಿಮ್ಮ ಕೈಲೇ ಇದೆ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಸುಮಾರು ಜನ ತಪ್ಪಾಗೆ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನನಗೆ ಈ ಸಿಂಪತಿ ಎಲ್ಲ ಕಿಟ್ಸ್ಕೊಂಡು ನಂಗೆ ನಿಜ ಅದು ಆಗಲ್ಲ ಗೈಸ್. ಈಗ ಓಪನಾಗಿ ನನ್ನ ಹತ್ರ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಬಿಕಾಸ್ ನನ್ನ ಬಾಯೆಲ್ಲ ಫುಲ್ ಇನ್ಫೆಕ್ಷನ್ ಆಗಿದೆ. ಅಂದರೆ ಶೆಕೆ ಬೇಸಿಗೆಗೆ ಫುಲ್ ಎಲ್ಲ ರೆಡ್ ಆಗಿಬಿಟ್ಟಿದೆ. ಬಟ್ ಆದರೂ ನಾನು ಇಷ್ಟು ಟೈಮ್ ಕೊಟ್ಟು ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ನನ್ನ ನೋವು ನನಗೆ ಗೊತ್ತು. ಅದೇನಂತಾರಲ್ಲ, ದೂರಕ್ಕೆ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಾರೆ, ದೂರದ ಬೆಟ್ಟ ನುಣ್ಣಗೆ. ಹತ್ರ ಹೋದಾಗಲೇ ಗೊತ್ತಾಗೋದು ಚಂದ್ರನಲ್ಲಿ ಕಲ್ಲೆಷ್ಟು, ಮುಳ್ಳೆಷ್ಟು, ಹಳ್ಳ ಎಷ್ಟು, ದಿಣ್ಣೆ ಎಷ್ಟು ಅಂತ. ಸೊ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಂತ ಅಷ್ಟೇ ಕೇಳ್ಕೊತೀನಿ. ಹೀಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ, ಓಕೆನಾ? ಚಲೋ, ಅನ್ನ ಸಾಂಬಾರು. ಯಾರ್ಯಾರು ಬಂದಿದ್ದೀರಾ? ಬಸವ, ನಾನು
ಅದು ಒಳಗಾಗ್ತು ಸೈಕಲ್ ಒಂಚೂರು. ಎಲ್ಲ ಐತೆ ಕೊಬ್ಬರಿ ತಂದ್ಕೊಟ್ಟಿದ್ಯಾ ನನಗೆ ನೀನು? ಕೊಡಲ್ಲ ಅದು ನಿಂಗೆ ನಾನು. ಅದು ಚಾರು ಕೊಟ್ಟು ಕಳ್ಸಿರೋದು. ಕೊಬ್ಬರಿ ಯಾಕೆ ವಾಸನೆ ಬರುತ್ತೆ? ಆಂಟಿ ಆಫೀಸ್ ರೂಮ್ ಕ್ಲೀನ್ ಮಾಡಿಬಿಡಿ. ಒರೆಸಿದ್ರಾ? ಏನಕ್ಕೂ ಬರಲ್ಲ. ಆಯ್ತು, ದುಡ್ಡು ಕೊಟ್ಟು ತಗೊಬಂದು ಕೆಲಸ ಮಾಡು. ಲೋ ಎಲ್ಗ ಅಲ್ಲಿಗೆ ಕಣ ಆ ಮೂಲೆಗೆ. ಮತ್ತೆ ಒಳಗೆ ತತ್ತದೀಯಲ್ಲ. ಬಸವಣ್ಣ 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 ನೋಡು ಇದು ನನ್ನ ಚೂರು ಅಂತ ನೋಡ್ತೀಯಾ? ಅದು ನೋಡು ಒಂಚೂರು. ನಾನಿನ್ನೂ ತಿಂಡಿ ತಿಂದಿರಲಿಲ್ಲ. ಸತೀಶು ಫೋನ್ ಮಾಡಿದ್ರು ಕೊಬ್ಬರಿ ತೊಗೊಂಬ ಅಂತ. ಅದಕ್ಕೆ ಕೆಳಗಡೆ ಬಂದಿದ್ದೆ. ತಮಾಷೆಗೆ ಹಂಗೆ ರೇಗಿಸ್ತೀನಿ ಅಷ್ಟೇ. ಸೊ ನನಗೆ ಹಂಗೆ ರೇಗಿಸ್ತಾ ಇದ್ರೆ ಸತೀಶ್ನ ಇಷ್ಟ. ಅದು ಒಳನ ಸಿಪ್ಪದಲ್ಲಿ ಹೇಳ್ದವನೇ ಕೈನು ಅಂಟ ಇತ್ತಲ್ಲ ಅಂತ ಹತ್ತು ಕೊಡೋಣ. ಅದು ಸ್ಪೀಡ್ ಹಾಕೋದ್ರೆ ಹಿಂಗಿಡ್ದಾವಲ್ಲ ಹಿಂಗೆ ಪಲ್ಟಿ ಹೊರಟದ. ತಲೆ ಹುಷಾರಾ? ತಲೆ ಅದೇ 30 ಹಾಕೋದ. ಯಾವ ಹಾಸ್ಪಿಟ್ಲು? ಇದು ಒಳನ ಸಿಪ್ಪದಲ್ಲಿ ಹಾಕಿದ್ರು. ಈಗ ಹಾಸ್ಪಿಟ್ಲ್ ಕರ್ಕೋದ್ನು ರಾತ್ರಿ. ಏನಂದ್ರವ್ರೀಗ? ಚೆನ್ನಾಗೇ ಮಾತಾಡ್ತಾನೆ, ನಾರ್ಮಲ್ ಆಗಿ ಅವನು ಓಡಾಡ್ತಾನೆ. ಹಂಗಿದ್ರು ಡಾಕ್ಟ್ರುಗಳೇ ಇದ್ರಕತ್ತಾರ ಅವ್ನು ನೋಡಿ. ಸ್ಟೇಟ್ ಆಗಿದ್ರು ಹೇಳ್ತಾ ಇದ್ರು ಸತೀಶು ಅಮ್ಮ ಊರಿಂದ ಕೊಟ್ಟಿದ್ದಾರಲ್ಲ ಕೊಬ್ಬರಿ ಕೊಡು ಅಂತ. ನಾನು ಹೇಳ್ತಾ ಇದ್ದೆ ಕೊಡಲ್ಲ ನಾನು, ದುಡ್ಡು ತೊಗೊಂಬಂದ್ಬಿಟ್ಟು ಮಾಡಿ ಅಂತ. ಸ್ಮೆಲ್ ಬಂದುಬಿಡುತ್ತೆ, ಕೊಡು ಅಂತ ಇದ್ರು. ಇಲ್ಲ ನಾನು ಕೊಡಲ್ಲ, ಅದು ನಮ್ಮಮ್ಮ ಚಾರುಗೆ ಅಂತ ಪ್ರೀತಿಯಿಂದ ನಾಟಿ ಕೊಬ್ಬರಿ ಗೈಸ್ ಕೊಟ್ಟು ಕಳಿಸಿರೋದು ಅಂತ ಹೇಳ್ತಾ ಇದ್ದೆ. ಬಟ್ ಆದರೆ ಮನ್ಸು ತಡಿಲಿಲ್ಲ. ಆಂಟಿ ಮುಂದೆ ಬನ್ನಿ, ಇಲ್ಲಿ ಮುಂದೆ ಬನ್ನಿ. ಮುಂದೆ ಇಲ್ಲ, ಹುಡ್ಗನ ಕರೀರಿ. ಇಲ್ಲಿ ಹಿಡ್ಕೋತೀರಾ? ಕ್ಯಾಚ್ ಹಿಡ್ಕೊಳ್ಳಿ. ಕೊಟ್ಬಿಡಿ ಅಲ್ಲಿ ಒಳಗಡೆ. ಟೈಮ್ ನೋಡ್ತಾ ಇದ್ದೀನಿ. ಕೊಬ್ಬರಿ ಎಲ್ಲ ಕೊಟ್ಟು ಬಂದು 11 ಗಂಟೆ ಆಗಿಬಿಟ್ಟಿದೆ. ಹೊಟ್ಟೆ ತುಂಬ ಹಸಿತಾಯಿತು. ಬೆಳಗ್ಗೆ ಮಾಡಿಟ್ಟು ಚಿತ್ರಾನ್ನ. ಸೊ ತಿನ್ನೋಣ ಅಂತ ಪ್ಲೇಟ್ಗೆ ಹಾಕ್ಕೊಂಡು ಕೂತ್ಕೊಂಡೆ. ನನಗೆ ಬಾಯೇ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲ ರೆಡ್ ಆಗಿಬಿಟ್ಟಿದೆ. ಸೊ ಹೀಟ್ಗೆ ಅಂತ ಅನ್ಕೋತೀನಿ ಮೇ ಬಿ. ಮತ್ತು ಮಜ್ಜಿಗೆ ಮಾಡಿದೆ. ಕೆಳಗಡೆ ಪೈನಾಪಲ್ ತೊಗೊಂಬಂದಿದ್ದೆ, ಅದನ್ನು ಕುಡಿಯೋಣ ಅಂತ ಮಜ್ಜಿಗೆ ಮಾಡಿ ತೊಗೋತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗಿತ್ತು? ಇಷ್ಟ ಆಯಿತಾ? ನಾನು ಇರೋದನ್ನು ಇದ್ದಾಗ ನೇರವಾಗಿ ಹೇಳಿದ್ದೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಲವ್ ಯು ಜಾಸ್ತಿ. ಸ್ವಲ್ಪ ವ್ಯೂಸ್ ಕೊಡಿ. ಬಾಯ್.